125 ಕೊಡ್ತೀನಿ ಸರ್. 2 ಲಕ್ಷಕ್ಕೆ ಸಿಂಗಲ್ ಓನರ್ 11 ಮಾಡಲ್ ಪೆಟ್ರೋಲ್ ವೇರಿಯಂಟ್ ZX ಟಾಪ್ ಅಂಡ್ ಬರೀ 2 ಲಕ್ಷಕ್ಕೆ 12 ಮಾಡಲ್ ಡೀಸೆಲ್ ಗಾಡಿ ಅದನ್ನು ಫೇಸ್ಟ್ ಕೊಡ್ತೀನಿ. 3 ಲಕ್ಷದಿಂದ ಕಮ್ಮಿ ಇಲ್ಲ, 2,10,000ಗೆ 11 ಮಾಡಲ್ದು ಒನ್ನ ಟ್ರಾನ್ಸ್ಫರ್ ಮಾಡ್ಕೊಡ್ತೀನಿ. 1,70,000ಗೆ ಹೇರ್ ಬ್ಯಾಗ್ ABS ಮ್ಯಾಗ್ ಲೆದರ್ ಸೀಟ್ ಡಿಫಾಲ್ಟ್ ಸ್ಟೇಟ್ಮೆಂಟ್ ಎಲ್ಲ ಇರುವ ಗಾಡಿ ಕರ್ಕೊಂಡು ಬಂದ್ಬಿಡಿ ಸರ್. 7 ಸೀಟರ್ ಅದನ್ನು 2020 ಮಾಡಲ್ ಹೇರ್ ಬ್ಯಾಗ್ ABS ಎಲ್ಲ ಇರುವ ಗಾಡಿ ಬರೀ 4.5 ಲಕ್ಷ ಕೊಡ್ತೀವಿ ಸರ್. ಡೈರೆಕ್ಟ್ ಆಗಿ 3 ಲಕ್ಷ ಕೊಡೋಣ ಸರ್, ಡೈರೆಕ್ಟ್ ಆಗಿ 3 lakhs ಕೊಡೋಣ ಸರ್. 1,90,000 ಬೇಡ, 2 ಲಕ್ಷ ಒಳಗಡೆ ಅಂದ್ರೆ 1,80,000 ಬೇಡ, 2 ಲಕ್ಷ ಒಳಗಡೆ 1,70,000ಗೆ ಕೊಡೋಣ ಸರ್. 1,70,000ಗೆ 1,70,000 ಕೊಡೋಣ ಸರ್, ಕಮ್ಮಿ ಇಲ್ಲ. 7 ಲಕ್ಷಕ್ಕೆ ಕೊಡ್ಬಿಡೋಣ ಸರ್. 2 lakh ಇದು 6,25,000 ಕೊಡ್ಬಿಡ್ತೀವಿ ಸರ್. 6,25,000 ಬರೀ 6 ಲಕ್ಷ. ಸೊ ಹಾಯ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಮತ್ತೊಂದು ಹೊಸ ವಿಡಿಯೋ ಮಾಡೋಣ ಅಂತ ಅಲ್ಫಾ ಕಾರ್ ಬಂದ್ಬಿಟ್ಟಿದೀನಿ. ಹಾಗೇನೆ ಸರ್ ಇದ್ದಾರೆ, ಸರ್ ಚಾನಲ್ಗೆ ವೆಲ್ಕಮ್ ಮಾಡಿ ಕಂಪ್ಲೀಟ್ ಮಾಹಿತಿ ತಿಳ್ಕೊಂಡು. ಹಾಯ್ ಸರ್, ವೆಲ್ಕಮ್. ಹೇಗಿದೆ ಸರ್? ಚೆನ್ನಾಗಿದ್ದೀನಿ ಸರ್. ಸರ್ ಮತ್ತೊಂದ್ ಸರಿ ಅಲ್ಫಾ ಕಾರ್ ಲೊಕೇಶನ್ ಎಲ್ಲಿ ಬರುತ್ತೆ ಸರ್? ಲೊಕೇಶನ್ ನನ್ನ ಫೇಸ್ ಹೇಳೋದು ಅವಶ್ಯಕತೆ ಇಲ್ಲ, ತಿರ್ಗಾನು ಹೊಸ ಸಬ್ಸ್ಕ್ರೈಬರ್ಸ್ಗೆ ಹೇಳ್ಬಿಡ್ತೀನಿ. ಲೊಕೇಶನ್ ಎಲ್ಲಂದ್ರೆ ಬನಘಟ್ಟ ರೋಡ್ ನಲ್ಲಿ ಜಯದೇವ ಹಾಸ್ಪಿಟಲ್ ಸಿಗುತ್ತೆ. ಅಲ್ಲಿಂದ ಒಂದು 1 ಕಿಲೋಮೀಟರ್ ಬಂದು ಅರ್ಕೆರೆ ಸಿಗ್ನಲ್, ಅದು ಲೆಫ್ಟ್ ತಗೊಂಡಿದ ತಕ್ಷಣ ಪಕ್ಕಾನೆ RNS ಶೋರೂಮ್ ಇದೆ, ಮರ್ತಿದ್ದು ಅದು ಪಕ್ಕ ಹೈದರಾಬಾದ್ ಬಿರಿಯಾನಿ. ಇಲ್ಲಿ ಅಲ್ಫಾ ಕಾರ್ಸ್ ಬಸ್ ಸ್ಟ್ಯಾಂಡ್ ನಲ್ಲಿ ಹಿಡ್ಕೊಂಡ್ರೂ ಒಂದು 50 ಮೀಟರ್ನು ಇಲ್ಲ, ಆರಾಮಾಗಿ ನಡ್ಕೊಂಡು ಬರ್ಬೋದು. ಆರಾಮಾಗಿ ಚಿಕ್ಕ ಮಕ್ಳು ಇದ್ರೂ ನಡ್ಕೊಂಡು ಬರ್ಬೋದು, 99 ಇಯರ್ಸ್ ಓಲ್ಡ್ ಮ್ಯಾನ್ ಇದ್ರೂ ನಡ್ಕೊಳ್ಬಹುದು. ಫಸ್ಟ್ ಇವ್ರಿಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ಪಾಪ ಇವು ಬಹಳ ಜಾಗ ಹೋಗಿ ಆಲ್ ಓವರ್ ಕರ್ನಾಟಕನಲ್ಲಿ ಹೋಗಿ ಓಡಾಡಿ ಬರೀ ನಿಮ್ಗೋಸ್ಕರ ಮಾಡ್ತಾರೆ ವಿಡಿಯೋ. ಯಾಕಂದ್ರೆ ಇವಾಗ ನೀವು ಒಂದು ಕಾರ್ ನೋಡ್ಬೇಕು, ಇದೇ i20 ನೋಡ್ಬೇಕು, ಇಲ್ಲಾಂದ್ರೆ ಲಾರಾ ನೋಡ್ಬೇಕು ಅಂದ್ರೆ ಒಂದು 20-30 ಶೋರೂಮ್ ತಿರುಗಾಡ್ಬೇಕು. ಆರಾಮಾಗಿ ಕೂತ್ಕೊಂಡು ಜಾಗ ನೋಡ್ಕೊಂಡು ಆರಾಮಾಗಿ ತಗೊಳ್ಬೋದು. ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಈ ಸತಿ ಗಾಡಿ ನಮ್ಮ ಹತ್ರ 1,25,000 ಸ್ಟಾರ್ಟ್ ಆಗುತ್ತೆ. 1,25,000 ಸ್ಟಾರ್ಟ್ ಆಗಿ 15 ಲಕ್ಷ ತನಕನೂ ವೆಹಿಕಲ್ಸ್ ಇದೆ ನಮ್ಮ ಹತ್ರ. ಭಾಳ ವೆಹಿಕಲ್ಸ್ ಇದೆ ನೋಡಿ. ಇಯರ್ ಎಂಡ್ ಆಫರ್ ಇದು, ಕ್ರಿಸ್ಮಸ್ ನ್ಯೂ ಇಯರ್ ಬರ್ತಾ ಇದೆ ಅಲ್ಲ, ಅದು ಇಯರ್ ಎಂಡ್ ಆಫರ್ ಕೊಡ್ತಾ ಇದ್ದೀನಿ. ತುಂಬ ಚೀಪ್ ಆ್ಯಂಡ್ ಬೆಸ್ಟ್ ಪ್ರೈಸ್ಗೆ ಕೊಟ್ಬಿಡ್ತೀನಿ ಎಲ್ಲ ವೆಹಿಕಲ್ಸ್. ಈ ಸತಿ ನ್ಯೂ ಇಯರ್ ಇಲ್ಲೇ ಮಾಡಿಬಿಡೋಣ, ಯಾಕಂದ್ರೆ ಆ ಥರ ಗಾಡಿ ಕೊಡ್ತಾ ಇದ್ದೀನಿ. ಜಿಂಗೆ ಹೇಳೋಕ್ಕೆ ಮತ್ತೋಗ್ಬಿಟ್ಟೆ, ಇನ್ನೊಂದ್ಸತಿ ಹೇಳ್ಬಿಡ್ತೀನಿ. ಲೋನ್ 2013 ಮಾಡಲ್, 2013 ಮಾಡಲಿಂದ 2025 ಮಾಡಲ್ ತನಕ ಎಲ್ಲ ವೆಹಿಕಲ್ಸ್ಗೆ ಇವಾಗ ನ್ಯೂ ಇಯರ್ ಸ್ಟಾರ್ಟ್ ಆಗ್ತಾ ಇದೆ. 26 ಆ್ಯಡ್ ಮಾಡ್ಕೊಳ್ಳಿ, ಯಾಕಂದ್ರೆ ಅದೂ ಲೋನ್ ಆಗುತ್ತೆ. ನಮ್ಮ ಹತ್ರ ಮಲ್ಟಿಪಲ್ ಬ್ಯಾಂಕ್ಸ್ ಇದೆ ಆಲ್ ಓವರ್ ಕರ್ನಾಟಕನಲ್ಲಿ. ಎಲ್ಲಾದ್ರೂ ಇಲ್ಲಿ ನಾವು ಲೋನ್ ಮಾಡ್ಕೊಡ್ತೀನಿ. ಪ್ರೊಫೈಲ್ ಚೆನ್ನಾಗಿರ್ಬೇಕು, ಸ್ವಲ್ಪ ಹಿಂದೆ ಮುಂದೆ ಇದ್ರೂ ಮಾಡ್ಕೊಡ್ತೀನಿ. ನಿಮ್ಮ ಹತ್ರ ಎಷ್ಟು ಡೌನ್ ಪೇಮೆಂಟ್ ಇದೆ? 20,000, 50,000, 1 ಲಕ್ಷ, 2 ಲಕ್ಷ ಎಷ್ಟಾದ್ರೂ ಡೌನ್ ಪೇಮೆಂಟ್ ತಗೊಂಡು ಬನ್ನಿ, ಆರಾಮಾಗಿ ಲೋನ್ ಮಾಡಿಸ್ಕೊಡ್ತೀನಿ. ಬನ್ನಿ ಸರ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲೇ ಕಾರ್ ಯಾವ ಸರ್ ಇವತ್ತು? ಸರ್ ಫಸ್ಟ್ ಕಾರ್ ನ್ಯಾನೋ ಕೊಡ್ತೀನಿ, ಅದನ್ನು 2014 ಮಾಡಲ್. ಯಾವ ಮಾಡಲ್ ಇಲ್ಲಿ? 14 ಮಾಡಲ್, ಅದನ್ನು ಪೋಸ್ಟರಿಂಗ್ ಪಾಯಿಂಟ್ ಇರೋ ಗಾಡಿ. ನ್ಯಾನೋ ಟ್ವಿಸ್ಟ್ ಸರ್, 0 ಡೌನ್ ಪೇಮೆಂಟ್ ನಲ್ಲಿ ಕೊಡ್ತೀನಿ. ಮಾರ್ಕೆಟ್ ನಲ್ಲಿ ಕೊಡೋದು ಸಾಧ್ಯನೂ ಇಲ್ಲ, ಚಾನ್ಸ್ನೂ ಇಲ್ಲ. ಆ ಪ್ರೈಸಿಂಗ್ಗೆ ನಾನು ನ್ಯಾನೋ ಟ್ವಿಸ್ಟ್ ಕೊಡ್ತಾ ಇದ್ದೀನಿ. ಎಷ್ಗೆ ಹೇಳಿ? ಬರೀ 1,25,000ಗೆ, 1,25,000ಗೆ. ಮಾರ್ಕೆಟ್ ಎಲ್ಲಾದ್ರೂ ಹೋಗಿ ಓಡಗಾಡ್ಕೊಂಡು ಬಂದ್ಬಿಡಿ. 101% ಚಾಲೆಂಜ್ ಮಾಡ್ಬಿಡ್ತೀನಿ. 14 ಮಾಡಲ್, ಅದನ್ನು ಪೌಂಡೋ ಪೋಸ್ಟರಿಂಗ್ AC ಎಲ್ಲ ಇರುವ ಟ್ವಿಸ್ಟ್, ಅದನ್ನು 0 ಡೌನ್ ಪೇಮೆಂಟ್ ನಲ್ಲಿ ಆಗುವ ಗಾಡಿ 125 ಕೊಡ್ತೀನಿ ಸರ್. ಓಕೆ, ಶಿಫ್ಟ್ ಸರ್. ಸರ್ ಶಿಫ್ಟ್ ZX ಸಿಂಗಲ್ ಓನರ್ 11 ಮಾಡಲ್ದು, 2011 ಮಾಡಲ್ದು ZX ಎಲ್ಲ ಹೇರ್ ಬ್ಯಾಗ್ ABS ಮ್ಯಾಗ್ವಿಲ್ ಲೆದರ್ ಸೀಟ್ ಡಿಫಾಲ್ಟ್ ಸ್ಟೇಟ್ಮೆಂಟ್ ಎಲ್ಲ ಬರುತ್ತೆ. ZX ವೇರಿಯಂಟ್ ಎಷ್ಗೆ ಕೊಡ್ತೀನಿ ಹೇಳಿ? ಬರೀ NOC ಸಮೇತ ಬರೀ 2 ಲಕ್ಷಗೆ. ಶಿಫ್ಟ್ 2 ಲಕ್ಷ, ಬರೀ 2 ಲಕ್ಷಗೆ ಸರ್. ಮಾರ್ಕೆಟ್ ನಲ್ಲಿ ಚಾನ್ಸೇ ಇಲ್ಲ, ಸಾಧ್ಯನೂ ಇಲ್ಲ. 2 ಲಕ್ಷಗೆ ಸಿಂಗಲ್ ಓನರ್ 11 ಮಾಡಲ್ ಪೆಟ್ರೋಲ್ ವೇರಿಯಂಟ್ ZX ಟಾಪ್ ಅಂಡ್ ಕಾರ್ ಕೊಡ್ತೀನಿ ಸರ್. ಸರ್ ಒಂದು ಪ್ರೀಮಿಯಂ ಲಕ್ಸುರಿಯಸ್ ಗಾಡಿ ನೋಡ್ತಾ ಇದ್ದೀರಾ, ಟಾಪ್ ಎಂಡ್ ಗಾಡಿ, ಅದು ದೊಡ್ಡ ಗಾಡಿ SX4 ಸರ್. ಅದನ್ನು ZX ಟಾಪ್ ಎಂಡ್ ವೇರಿಯಂಟ್ ಸರ್. ಏರ್ ಬ್ಯಾಗ್ ABS ಮ್ಯಾಗ್ವಿಲ್ ಲೆದರ್ ಸೀಟ್ ಡಿಫಾಲ್ಟ್ ಸ್ಟೇಟ್ಮೆಂಟ್ ಎಲ್ಲ ಬರುತ್ತೆ ಸರ್. ಸರ್ ಪ್ರೈಸ್ ಕೇಳಿದ್ರೆ ಶಾಕ್ ಆಗ್ಬೇಕು ಸರ್. ಆ ಪ್ರೈಸಿಂಗ್ ನಲ್ಲಿ ಕೊಡ್ತೀನಿ ಸರ್. ಈ ಸತಿ 2009 ಮಾಡಲ್ದು SX4 ಎಷ್ಗೆ ಕೊಡ್ತೀನಿ ಹೇಳಿ? ಮಾರ್ಕೆಟ್ ನಲ್ಲಿ ಎಲ್ಲಾದ್ರೂ ಹೋಗಿ ವಿಚಾರಿಸ್ಕೊಂಡು ಬಂದ್ಬಿಡಿ ಸರ್. ZX ವೇರಿಯಂಟ್, ಅದನ್ನು ಯಾವ ವೇರಿಯಂಟ್? ಸಾರಿ 8 ಮಾಡಲ್ದು ZX ವೇರಿಯಂಟ್ ಎಷ್ಗೆ ಕೊಡ್ತೀನಿ ಹೇಳಿ? ಮಾರ್ಕೆಟ್ ನಲ್ಲಿ ಎಲ್ಲಿ ಹೋಗಿ ನೋಡಿ, ಎಷ್ಟು ದೊಡ್ಡ, ಎಷ್ಟು ಲಕ್ಸುರಿಯಸ್ ತೋರಿಸಿ ಸರ್ ಗಾಡಿ ಪೂರ್ತಿ. ಎಷ್ಟು ಲಕ್ಸುರಿಯಸ್ ಡಿಕ್ಕಿ ಇರುವ ಗಾಡಿ, ಅದನ್ನು ಪ್ರೀಮಿಯಂ ಗಾಡಿ ಕೊಡ್ತಾ ಇದ್ದೀನಿ. ಎಷ್ಗೆ ಹೇಳಿ? ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡ್ರ ಸರ್. ಮಾರ್ಕೆಟ್ ನಲ್ಲಿ ಕೊಟ್ಟಿರಬಾರ್ದು ಸರ್ ಆ ಪ್ರೈಸಿಂಗ್. ಸರ್ ಮಾರ್ಕೆಟ್ ನಲ್ಲಿ 3 lakhs ಇದೆ, 2 lakhs ಬೇಡ, 190 ಬೇಡ, 180 ಕೊಡೋಣ ಸರ್. ಒಂದು ನ್ಯೂ ಶೇಪ್ ವ್ಯಾಗನ್ ನೋಡ್ತಾ ಇದ್ದೀರಾ, ಅದನ್ನು ಸರ್ ಒಂದು ಕಂಫರ್ಟ್ ವೆಹಿಕಲ್ ಬೇಕು ಸರ್. ವ್ಯಾಗನರೇ ಬೇಕು ಸರ್, ನ್ಯೂ ಶೇಪ್ನು ಬೇಕು ಸರ್. ಅದನ್ನು ಪೌಂಡೋ ಪೋಸ್ಟರಿಂಗ್ AC ಇರುವಾಗನೇ ಗಾಡಿ ಬೇಕು ಸರ್. ಅದನ್ನು ನ್ಯೂ ಶೇಪ್ ಬೇಕು, ವ್ಯಾಗನರೇ ಬೇಕು ಸರ್. ಬಜೆಟ್ನು ಫ್ರೆಂಡ್ಲಿ ಇರಬೇಕು, ಕಮ್ಮಿ ಇರಬೇಕು ಸರ್ ಅಂತ ಬಂದ್ರೆ ಅಲ್ಫಾ ಕಾರ್ಸ್ಗೆ ಡೈರೆಕ್ಟ್ ಆಗಿ ಬನ್ನಿ. ಯಾರು ಕೊಡ್ತಾನೆ ಅಂದ್ರೆ ವಸೀಂ ಕೊಡ್ತಾನೆ ಅಲ್ಫಾ ಕಾರ್ಸ್ ಒಳಗಡೆ. ವ್ಯಾಗನರ್ ಕೊಡ್ತೀನಿ 2010 ಮಾಡಲ್ದು ಸರ್. ಮಾರ್ಕೆಟ್ ನಲ್ಲಿ ಎಲ್ಲಾದ್ರೂ ಓಡಾಡಿ ಎಲ್ಲಾದ್ರೂ ನೋಡ್ಕೊಂಡು ಬಂದ್ಬಿಡಿ ಸರ್.
2006 ಮಾಡಲ್ ಸಿಗಲ್ಲ ಸರ್. 2010 ಮಾಡಲ್ ನ್ಯೂ ಶೇಪ್ 1,60,000 ಬರೀ 1,60,000 ಸರ್. ಮಾರ್ಕೆಟ್ ನಲ್ಲಿ ಎಲ್ಲರೂ ಹೋಗಿ ವಿಚಾರಿಸ್ಕೊಂಡು ಬಂದ್ಬಿಡಿ. 101% ಚಾಲೆಂಜ್ ಮಾಡ್ಬಿಡೋಣ, 1,60,000 ಸಿಗಲ್ಲ. ಬನ್ನಿ ಸರ್, ಟೈಟಾನಿಯಂ ಡೀಸೆಲ್ ಗಾಡಿ ಕೊಡ್ತೀನಿ, 20+ ಮೈಲೇಜ್ ಬರುವ ಫೋರ್ಡ್ ಫಿಗೋ ಕೊಡ್ತೀನಿ. 13 ಮಾಡಲ್ದು ಟೈಟಾನಿಯಂ ಟಾಪ್ ಎಂಡ್, ಇದಕ್ಕಿಂತ ಟಾಪ್ ಎಂಡ್ ಬರಲ್ಲ. ಎಲ್ಲ ಪೌಂಡೋ ಪೋಸ್ಟರಿಂಗ್, ಎಸಿ, ಹೇರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್, ಡಿಫಾ ಮುಂದ್ಬಿಟ್ರು ಎಲ್ಲ ಫ್ಯೂಚರ್ ಸಮೇತ ಬರುವ ಗಾಡಿ. ಇಷ್ಟು ಕ್ಲಾಸ್ ಕಂಡೀಷನ್ ಅಲ್ಲಿ ಇರುವ ಗಾಡಿ, ಇಷ್ಟು ಪ್ರೀಮಿಯಂ ಗಾಡಿ ಇರುವ ಗಾಡಿ. ಈ ಗಾಡಿ ಟೈಟಾನಿಯಂ ಸರ್, ಡೀಸೆಲ್ 20+ ಮೈಲೇಜ್ ಬರುವ ಸರ್. ಫೋರ್ಡ್ ಒಳಗಡೆ ಫಸ್ಟ್ ವೆಹಿಕಲ್ ಬರೋದು, ಎರಡೇ ವೆಹಿಕಲ್ ತುಂಬಾ ಕ್ಲಿಕ್ ಆಗಿರೋದು, ಒಂದು ಈಕೋ ಸ್ಪೋರ್ಟ್ಸ್, ಒಂದು ಫಿಗೋ. ಈ ಫಿಗೋ ಡೀಸೆಲ್ ಅದನ್ನು 20+ ಮೈಲೇಜ್ ಬರುವ, ಅದನ್ನು ಟಾಪ್ ಅಂಡ್, ಹೇರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್, ಡಿಫಾ ಎಲ್ಲ ಫ್ಯೂಚರ್ ಇರುವ ಗಾಡಿ. ಎಷ್ಗೆ ಕೊಡ್ತೀನಿ ಹೇಳಿ ಡೈರೆಕ್ಟ್ ಆಗಿ ಸರ್. ಮಾರ್ಕೆಟ್ ನಲ್ಲಿ ಎಲ್ಲಾದ್ರೂ ಹೋಗಿ ವಿಚಾರಿಸ್ಕೊಂಡು ಬಂದ್ಬಿಡಿ. 280, 180 ಬೇಡ, 170ಗೆ 170ಗೆ ಕೊಡ್ತೀನಿ ಸರ್. 170ಗೆ 170ಗೆ ಸರ್. ಫೋರ್ಡ್ ಫಿಯೆಸ್ಟಾ ಇದು. ಯಾವ್ದು ಹೇಳಿ? ಫೋರ್ಡ್ ಫಿಯೆಸ್ಟಾ. ಯಾವ ಇದು 2012 ಮಾಡಲ್ ಡೀಸೆಲ್ ವೆಹಿಕಲ್. ಯಾವ ಮಾಡಲ್ ಹೇಳಿ? 12 ಮಾಡಲ್ ಡೀಸೆಲ್ ವೆಹಿಕಲ್. ಎಲ್ಲ ಫ್ಯೂಚರ್ ಸಮೇತ ಎಲ್ಲ ಪೌಂಡೋ ಪೋಸ್ಟರಿಂಗ್, AC, ಲೆದರ್ ಸೀಟ್, ಡಿಫಾ ಕಂಟ್ರೋಲ್ ಎಲ್ಲ ಬರುತ್ತೆ. ಇಷ್ಟು ಫ್ಯೂಚರ್ ಇರುವ ಗಾಡಿ, ಅದನ್ನು 20+ ಮೈಲೇಜ್ ಬರುವ ಗಾಡಿ. ಸೊ ಮಾರ್ಕೆಟ್ ನಲ್ಲಿ 3 ಲಕ್ಷದಿಂದ ಕಮ್ಮಿ ಇಲ್ಲ, ಬರೀ 2 ಲಕ್ಷಕ್ಕೆ 12 ಮಾಡಲ್ ಡೀಸೆಲ್ ಗಾಡಿ, ಅದನ್ನು ಫಿಯೆಸ್ಟಾ ಕೊಡ್ತೀನಿ ಸರ್. ವರ್ಣ ಟ್ರಾನ್ಸ್ಫಾರ್ಮರ್ ಕೊಡ್ತೀನಿ, 6 ಗೇರ್ ವೆಹಿಕಲ್. 6 ಗೇರ್ ವೆಹಿಕಲ್, ವರ್ಣ ಫ್ಲೂಯಿಡಿಕ್ ಇಂಜಿನ್ ಬರೋದು ಗಾಡಿ ನೋಡಿ ಸರ್. ಬರೀ ಕಂಡೀಷನ್ ನೋಡ್ಕೊಳ್ಳಿ ಸರ್, ಹೆಂಗಿದೆ ಕ್ಲಾಸ್. ಬ್ರ್ಯಾಂಡ್ ನ್ಯೂ MRF ಟೈರ್ಸ್, ಮ್ಯಾಗ್ವಿಲ್ಸ್, ಏರ್ ಬ್ಯಾಗ್, ABS, ಟಚ್ ಸ್ಕ್ರೀನ್ ಸಿಸ್ಟಮ್, ಸ್ಟ್ಯಾನ್ಲಿ ಲೆದರ್ ಸೀಟ್ಸ್, ಟಾಪ್ ಅಂಡ್ ವೆಹಿಕಲ್, ಅದನ್ನು SX ಟಾಪ್ ಅಂಡ್ ವೇರಿಯಂಟ್ ವೆಹಿಕಲ್. ಈ ಗಾಡಿ ವರ್ಣ ಟ್ರಾನ್ಸ್ಫಾರ್ಮರ್ ಮಾರ್ಕೆಟ್ ವಿತ್ ಫ್ರೆಶ್ FC, ವಿತ್ ಫ್ರೆಶ್ ಇನ್ಶೂರೆನ್ಸ್. ಅದನ್ನು ಎಷ್ಗೆ ಹೇಳಿ? ಬರೀ 2,10,000ಗೆ, 2,10,000ಗೆ. ಮಾರ್ಕೆಟ್ ನಲ್ಲಿ 3 ಲಕ್ಷದಿಂದ ಕಮ್ಮಿ ಇಲ್ಲ. 2,10,000ಗೆ 11 ಮಾಡಲ್ದು ವರ್ಣ ಟ್ರಾನ್ಸ್ಫಾರ್ಮರ್ ಕೊಡ್ತೀನಿ ಸರ್. ಸರ್ ಲಕ್ಸುರಿ ಸರ್, ಒಂದು ಪ್ರೀಮಿಯಂ ಲಕ್ಸುರಿಯಸ್ ಗಾಡಿ ನೋಡ್ತಾ ಇದ್ದೀರಾ? ತಲೆ ಮೇಲೆ ಕೈ ಇಟ್ಕೊಂಡು ಯೋಚನೆ ಮಾಡಬೇಕು. ಆ ಪ್ರೈಸಿಂಗ್ ನಲ್ಲಿ ಕೊಡ್ತೀನಿ. ಪ್ರೀಮಿಯಂ ಲಕ್ಸುರಿಯಸ್ ವೆಹಿಕಲ್. ಪ್ರೊಜೆಕ್ಟರ್ ಹೆಡ್ಲೈಟ್ಸ್ ಬರುತ್ತೆ, ಇದರಲ್ಲಿ ಮ್ಯಾಗ್ವಿಲ್ ಬರುತ್ತೆ, 8 ಹೇರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ, ಮ್ಯಾಗ್ವಿಲ್, ಲೆದರ್ ಸೀಟ್, ಡಿಫಾ ಎಲ್ಲ ಫ್ಯೂಚರ್ ಸಮೇತ ಬರುವ ಗಾಡಿ ಸರ್. ಇಷ್ಟು ಪ್ರೀಮಿಯಂ, ಇಷ್ಟು ಲಕ್ಸುರಿಯಸ್. ಅದನ್ನು ಲಾರಾ ಸರ್, ಡೀಸೆಲ್ ಮೈಲೇಜ್, ಅದನ್ನು ಆಟೋಮೆಟಿಕ್ 20+ ಮೈಲೇಜ್ ಬರುವ ಗಾಡಿ. ಈ ಗಾಡಿ ಮಾರ್ಕೆಟ್ ನಲ್ಲಿ ಎಲ್ಲಾದ್ರೂ ಹೋಗಿ ವಿಚಾರಿಸ್ಕೊಂಡು ಬಂದ್ಬಿಡಿ ಸರ್. ಈ ಗಾಡಿ ಕಮ್ಮಿ ಅಂದ್ರೇನು ಎಷ್ಟಿದೆ ಹೇಳಿ? ಮಾರ್ಕೆಟ್ ನಲ್ಲಿ ಹೋಗಿ ವಿಚಾರಿಸ್ಕೊಂಡು ಬಂದ್ರ ನೀವು. ಕಮ್ಮಿ ಅಂದ್ರೇನು ಈ ಗಾಡಿ ಮಾರ್ಕೆಟ್ ನಲ್ಲಿ 3.5 ಲಕ್ಷ ಇದೆ. 3 ಲಕ್ಷನೂ ಬೇಡ, 2 ಲಕ್ಷನೂ ಬೇಡ, 2,35,000ಗೆ, 2,35,000ಗೆ ಸೂಪರ್ ಕೊಡ್ತೀನಿ ಸರ್. ಸಾರಿ, ಲಾರಾ ಕೊಡ್ತೀನಿ, ಡೀಸೆಲ್ ಪ್ರೀಮಿಯಂ ವೆಹಿಕಲ್. 2,35,000ಗೆ ಬರೀ ಪ್ರೀಮಿಯಂ ವೆಹಿಕಲ್ ಸರ್. ಒಂದು ಪೋಲೋ ತಗೊಂಡ್ರೆ ಎಷ್ಟಿದೆ ಹೇಳಿ? 3.5 ಲಕ್ಷ. ಏರ್ ಬ್ಯಾಗ್, ABS ಎಲ್ಲ ಇರುವ ಗಾಡಿ. ಅದು ಸ್ಕೋಡಾ ಫ್ಯಾಬಿಯಾ ಕೊಡ್ತೀನಿ. ಎಷ್ಗೆ? 170ಗೆ, 1,70,000ಗೆ. ಹೇರ್ ಬ್ಯಾಗ್, ABS, ಮ್ಯಾಗ್, ಲೆದರ್ ಸೀಟ್, ಡಿಫಾ ಕಂಟ್ರೋಲ್ ಎಲ್ಲ ಇರುವ ಗಾಡಿ, ಎಲ್ಲ ಫ್ಯೂಚರ್ ಇರುವ ಗಾಡಿ. ಎಷ್ಗೆ ಕೊಡ್ತೀನಿ ಹೇಳಿ? ಬರೀ 1,70,000ಗೆ ಸರ್. ಮಾರ್ಕೆಟ್ ನಲ್ಲಿ ಎಲ್ಲಾದ್ರು ಫ್ಯಾಬಿಯಾ ಅಂತ ಹೋಗಿ ನೋಡ್ಕೊಂಡು ಬಂದ್ಬಿಡಿ ಸರ್. ಒಂದು ಶೆವರ್ಲೆಟ್ ಬೀಟ್ ಕೊಡ್ತೀನಿ, ಅದನ್ನು 12 ಮಾಡಲ್ದು. ಮಾರ್ಕೆಟ್ ನಲ್ಲಿ ಎಲ್ಲಾದ್ರೂ ಹೋಗಿ ವಿಚಾರಿಸ್ಕೊಂಡು ಬಂದ್ಬಿಡಿ ಸರ್. ಬೀಟ್ ಮಾರ್ಕೆಟ್ ಇಲ್ಲ ಅಂದ್ರೇನು 2.5 ಲಕ್ಷ, ಬರೀ 1.5 ಲಕ್ಷಕ್ಕೆ 12 ಮಾಡಲ್ ಬೀಟ್ ಕೊಡ್ತೀನಿ ಸರ್. ಒಂದು 2020 ರೊನಾಲ್ಡ್ ಟ್ರೈಬರ್, ಅದನ್ನು 7 ಸೀಟರ್ ವೆಹಿಕಲ್ ಬೇಕು ಸರ್. ಅದನ್ನು ಬಜೆಟ್ ಫ್ರೆಂಡ್ಲಿ ಇರಬೇಕು ಸರ್. 7 ಸೀಟರ್ ನಲ್ಲಿ ಮಾಡಲ್ ಜಾಸ್ತಿ ಇರಬೇಕು, ಪ್ರೈಸಿಂಗ್ ಕಮ್ಮಿ ಇರಬೇಕು, ಮೈಲೇಜ್ ಜಾಸ್ತಿ ಬರಬೇಕು, ಗಾಡಿನೂ ಕಂಫರ್ಟಬಲ್ ಇರಬೇಕು, ಎಲ್ಲ ಇರಬೇಕು ಸರ್. ಎಲ್ಲ ಇರುವ ಗಾಡಿ ಸರ್. ಒಂದು ಶಿಫ್ಟ್ ಸಿಗಲ್ಲ ಸರ್ 2020 ಮಾಡಲ್. ಎಷ್ಟು ಹೇಳ್ತಾರ ಹೇಳಿ? 6 ಲಕ್ಷ ಹೇಳ್ತಾರ. ಈ ಗಾಡಿ ಎಷ್ಟು ಹೇಳ್ಬೇಕು? 7 ಲಕ್ಷ ಹೇಳ್ಬೇಕು. ನಾವು 7 ಲಕ್ಷನೂ ಹೇಳಲ್ಲ, 6 ಲಕ್ಷನೂ ಹೇಳಲ್ಲ, 5 ಲಕ್ಷನೂ ಹೇಳಲ್ಲ. 4.5 ಲಕ್ಷಗೆ, 4,50,000ಗೆ ಸರ್. ಚಾಲೆಂಜಿಂಗ್ ಪ್ರೈಸ್ ಮಾರ್ಕೆಟ್ ನಲ್ಲಿ. ಎಲ್ಲಾದ್ರೂ ಹೋಗಿ ವಿಚಾರಿಸ್ಕೊಂಡು ಬಂದ್ಬಿಡಿ ಸರ್. 7 ಸೀಟರ್, ಅದನ್ನು 2020 ಮಾಡಲ್, ಹೇರ್ ಬ್ಯಾಗ್, ABS ಎಲ್ಲ ಇರುವ ಗಾಡಿ, ಬರೀ 4.5 ಲಕ್ಷ ಕೊಡ್ತೀವಿ ಸರ್. 4,50,000ಗೆ ಟ್ರೈಬರ್, ರೆನಾಲ್ಡ್ ಟ್ರೈಬರ್ ಹೇಳಿ ಸರ್. ಒಂದು ದೊಡ್ಡ ವೆಹಿಕಲ್ ನೋಡ್ತಾ ಇದ್ದೀರಾ? ಅದನ್ನು 13 ಮಾಡಲ್ ಡೀಸೆಲ್, 7 ಸೀಟರ್ ಬೇಕು ಸರ್. ಬಜೆಟ್ ಫ್ರೆಂಡ್ಲಿ ಇರಬೇಕು ಸರ್, ತುಂಬಾ ಕಮ್ಮಿ ಬಜೆಟ್. ಅದನ್ನು 3 ಲಕ್ಷ ಒಳಗಡೆ ಬೇಕು ಸರ್. ಬೇರೆ ಜಾಗ ಹೋದ್ರೆ 4-5 ಲಕ್ಷ ಹೇಳ್ತಾರ ಸರ್. ನೀವು ಕಮ್ಮಿಗೆ ಕೊಡಿ ಅಂತ ಕೇಳ್ತೀರಾ. ಆ ಕಾರಣಕ್ಕೆ ನಾನೇ ಕಮ್ಮಿ ಕೊಡ್ತೀನಿ. ಬನ್ನಿ, ಡೈರೆಕ್ಟ್ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ. 2.5 ಲಕ್ಷಗೆ, ಬರೀ 2.5 ಲಕ್ಷಗೆ 7 ಸೀಟರ್, ಇಷ್ಟು ದೊಡ್ಡ ಆನೆ ಎಲ್ಲ ಪೌಂಡೋ ಪೋಸ್ಟರಿಂಗ್, AC ಎಲ್ಲ ಇರುವ ಗಾಡಿ, ಟಾಪ್ ಎಂಡ್ ಗಾಡಿ, ಚೆನ್ನಾಗಿರುವ ಗಾಡಿ. ಅದನ್ನು ಎಷ್ಗೆ ಮ್ಯಾಗ್ವಿಲ್ ಎಲ್ಲ ಇದೆ ನೋಡಿ ಸರ್. ಎಷ್ಟು ಕ್ಲಾಸ್ ಕಂಡೀಷನ್ ಅಲ್ಲಿ ಇರುವ ಗಾಡಿ. ಈ ಗಾಡಿ ಎಷ್ಗೆ ಕೊಡ್ತೀನಿ ಹೇಳಿ? ಬನ್ನಿ, ಈ ಕಾಂಟೋ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡ್ರ 2.5 ಲಕ್ಷಗೆ ಸರ್. ಮಾರ್ಕೆಟ್ ನಲ್ಲಿ ಚಾನ್ಸ್ ಇಲ್ಲ, ಸಾಧ್ಯನೂ ಇಲ್ಲ ಸರ್. 2.5 ಲಕ್ಷಕ್ಕೆ ಸರ್. ಹಾಗೆ ನೆಕ್ಸ್ಟ್
ಸರ್ ಸೂಪರ್ ಸರ್. ಹ್ಮ್ 8 ಹೇರ್ ಬ್ಯಾಗ್ ಸಮೇತ ಬರುತ್ತೆ ಸರ್. ಓಕೆ 8 ಹೇರ್ ಬ್ಯಾಗ್, ಸನ್ ರೂಫ್, ಪೌಂಡೋ, ಪವರ್ ಸ್ಟೇರಿಂಗ್, AC, ಹೇರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್, ಡಿಪ್ ಪವರ್ ಸ್ಟೇರಿಂಗ್ ಮಾಡ್ಬಿಟ್ಟು ಎಲ್ಲ ಬರುತ್ತೆ. ಹಾ ಇಷ್ಟು ಕ್ಲಾಸ್ ಕಂಡೀಷನ್ ಅಲ್ಲಿ ಇರುವ ಗಾಡಿ, ಇಷ್ಟು ಪ್ರೀಮಿಯಂ ವೆಹಿಕಲ್ ಮಾರ್ಕೆಟ್ ನಲ್ಲಿ ಎಲ್ಲಾದ್ರೂ ಹೋಗಿ ವಿಚಾರಿಸ್ಕೊಂಡು ಬಂದ್ಬಿಡಿ ಸರ್. ಮಾರ್ಕೆಟ್ ನಲ್ಲಿ ಕಮ್ಮಿ ಅಂದ್ರೂ ಈ ಗಾಡಿ 4 ಲಕ್ಷ ಹೇಳೋದು ಇಲ್ಲ ಸರ್, 5-6 ಲಕ್ಷ. BMW, ಬೆನ್ಸ್, ಆಡಿ, ಜಾಗ್ವಾರ್ ತರ ಗಾಡಿ ಇದು. ಇಷ್ಟು ಪ್ರೀಮಿಯಂ, ಇಷ್ಟು ಲಕ್ಸುರಿಯಸ್ ಗಾಡಿ ಡೈರೆಕ್ಟ್ ಆಗಿ 3 ಲಕ್ಷ ಕೊಡೋಣ ಸರ್. ಡೈರೆಕ್ಟ್ ಆಗಿ 3 lakhs ಕೊಡೋಣ ಸರ್. ನೆಕ್ಸ್ಟ್ ಸರ್ ಒಂದು ಹೇರ್ ಬ್ಯಾಗ್, ABS, ಮ್ಯಾಗ್ವಿಲ್ ಎಲ್ಲ ಇರುವ ಗಾಡಿ, ಅದನ್ನು ಹೋಂಡಾ ಸಿಟಿ ಇಂಜಿನ್ ಬರುವ ಹೋಂಡಾ ಜಾಜ್. ಹಾ. ಏನ್ ಸರ್ ಪ್ರೈಸಿಂಗ್ ಜಾಸ್ತಿ ಹೇಳ್ತೀರಾ ಸರ್? ಕಮ್ಮಿ ಬಜೆಟ್ ನಲ್ಲಿ ಬೇಕು, ಅದನ್ನು ಹೇರ್ ಬ್ಯಾಗ್, ABS ಇರುವ ಗಾಡಿ 2 ಲಕ್ಷ ಒಳಗಡೆ ಕೊಡೋಣ ಸರ್. 2 ಲಕ್ಷ 2 ಲಕ್ಷ ಒಳಗಡೆ ಅದನ್ನು ಹೇರ್ ಬ್ಯಾಗ್, ABS ಎಲ್ಲ ಇರುವ ಗಾಡಿ ಹಾ ಸರ್. ಹೇರ್ ಬ್ಯಾಗ್, ABS ಇರುವ ಗಾಡಿ ಮಾರ್ಕೆಟ್ ನಲ್ಲಿ 3 ಲಕ್ಷದಿಂದ ಕಮ್ಮಿ ಇಲ್ಲ. 1,90,000 ಬೇಡ 2 ಲಕ್ಷ ಒಳಗಡೆ ಅಂದ್ರೆ, 1,80,000 ಬೇಡ 2 ಲಕ್ಷ ಒಳಗಡೆ, 1,70,000 ಕೊಡೋಣ ಸರ್. 1,70,000 ಹಾ. ಹೋಂಡಾ ಹೇರ್ ಬ್ಯಾಗ್, ABS ಇರುವ ಗಾಡಿ ಹೋಂಡಾ ಜಾಜ್, ಅದನ್ನು 2009 ಮಾಡಲ್ ಪೆಟ್ರೋಲ್ ವೇರಿಯಂಟ್ 1,70,000 ಕೊಡೋಣ ಸರ್. ಓಕೆ ಸರ್ ನೆಕ್ಸ್ಟ್ ಸರ್ ಇದು ಫೋರ್ಡ್ ಫಿಯೆಸ್ಟಾ 2009 ಮಾಡಲ್ ಡೀಸೆಲ್ ದೊಡ್ಡ ಲಕ್ಸುರಿಯಸ್ ವೇರಿಯಂಟ್ ಹಾ. ಗಾಡಿ ತುಂಬಾ ಸೈಕ್ ಅಂಡ್ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಹ್ಮ್. ಇಷ್ಟು ಸೈಕ್ ಅಂಡ್ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇರುವ ಗಾಡಿ. ಈ ಗಾಡಿನು ಕಮ್ಮಿ ಬಜೆಟ್ಗೆ 2 ಲಕ್ಷ ಒಳಗಡೆ ಕೊಡಕ್ ಬಿಡೋಣ. ಇದನ್ನು ಹೇಳಿ ಸರ್, ಎಷ್ಟ್ಗೆ ಹೇಳಿ? ಬರೀ 1,70,000 ಕೊಡೋಣ ಸರ್. ಇದು 180. 70 ಸರ್, ಬರೀ 80 ಬೇಡ, 1,70,000 ಎಲ್ಲ ಪೌಂಡೋ, ಪೋಸ್ಟರಿಂಗ್, AC ಎಲ್ಲ ಇರುವ ಗಾಡಿ ಸರ್. 1,70,000 ಕೊಡೋಣ. ಇದು 170. 1,70,000 ಕೊಡೋಣ. 3.5 ಲಕ್ಷ ಗಾಡಿ 1,70,000 50% ಡಿಸ್ಕೌಂಟ್ ಫ್ಲಾಟ್ 3 ಗಾಡಿ ಮೇಲೇನು 1,70,000 ಎಲ್ಲ ಪೌಂಡೋ, ಪೋಸ್ಟರಿಂಗ್, AC ಎಲ್ಲ ಇರುವ ಗಾಡಿ. ಅದು 2010 ಮಾಡಲ್ದು ಫಿಯಟ್ ಪುಂಟೋ ಶಿಫ್ಟ್ ಇಂಜಿನ್ ಬರುವ ಗಾಡಿ. ಬರೀ 1,70,000 ಕೊಡೋಣ ಸರ್. ಎಷ್ಟು ಸರ್ ಇದು ವರ್ಣ ಟ್ರಾನ್ಸ್ಫಾರ್ಮರ್ ಸರ್, ಆಟೋಮೆಟಿಕ್ ವೇರಿಯಂಟ್ ಡೀಸೆಲ್ದು ಎಲ್ಲ ಪೌಂಡೋ, ಪೋಸ್ಟರಿಂಗ್, AC, ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ ಗಾಡಿನಲ್ಲಿ. ಇಷ್ಟು ಕ್ಲಾಸ್ ಕಂಡೀಷನ್ ಅಲ್ಲಿ ಇರುವ ಗಾಡಿ. ಈ ಗಾಡಿ ಬರೀ ಮಾರ್ಕೆಟ್ ನಲ್ಲಿ 3 ಲಕ್ಷದಿಂದ ಕಮ್ಮಿ ಇಲ್ಲ, 2 ಲಕ್ಷಕ್ಕೆ ಕೊಡ್ಬಿಡೋಣ ಸರ್. 2 lakh ಇದು 2 lakhs ಕೊಡೋಣ ಸರ್. ಹೇಳಿ ಸರ್ ಪೆಟ್ರೋಲ್ ಬೇಕು, ಡೀಸೆಲ್ ಬೇಕು ಸರ್. ಇದು ಎರಡು ಇದೆಯಾ ಸರ್? ಎರಡು ಇದೆ. ಹಾ. ಎರಡೂನು 16 ಮಾಡಲ್ 15 ಮಾಡಲ್ ಎರಡೂನು ಹಾ. ಸರ್ ಸೇಮ್ ಪ್ರೈಸ್ ಕೊಡೋಣ ಸರ್. ಹೌದಾ? ಏನು ಹೆಚ್ಚು ಕಮ್ಮಿ ಇಲ್ಲ. ಇದಕ್ಕೆ ಒಂದು ಡೀಸೆಲ್ ಬೇಕಂದ್ರೆ ಡೀಸೆಲ್ ತಗೊಳ್ಳಿ ಸರ್. ಪೆಟ್ರೋಲ್ ಬೇಕಂದ್ರೆ ಪೆಟ್ರೋಲ್ ತಗೊಳ್ಳಿ. ಹಾ. ಇದು 16 ಇದು 15 ಎಲ್ಲ ಪೌಂಡೋ, ಪೋಸ್ಟರಿಂಗ್, AC ಎಲ್ಲ ಇರುವ ಗಾಡಿ, ಎಲ್ಲ ಫ್ಯೂಚರ್ ಇರುವ ಗಾಡಿ. 2 ಗಾಡಿ ಇವು. ಇದನ್ನು 3,10,000, ಇದನ್ನು 3,10,000. ಯಾವ್ದಾದ್ರು ತಗೊಳ್ಳಿ. 310. 2 ಗಾಡಿ ಒಂದೊಂದು ಗಾಡಿಗೆ. ಈ ಗಾಡಿಗೆ 310 ಪ್ರೈಸ್, ಈ ಗಾಡಿಗೆ 310 ಪ್ರೈಸ್. ನೆಕ್ಸ್ಟ್ ಒಂದು ಎಂಜಾಯ್ ಸರ್ ಶೆವರ್ಲೆಟ್ ಎಂಜಾಯ್ ದೊಡ್ಡ ಗಾಡಿ ಸರ್. 7 ಸೀಟರ್ ವೆಹಿಕಲ್, 7+1 8 ಸೀಟರ್ ವೆಹಿಕಲ್. ಹಾ. ಎಲ್ಲ ಪೌಂಡೋ, ಪೋಸ್ಟರಿಂಗ್, AC ಎಲ್ಲ ಬರುತ್ತೆ ಗಾಡಿನಲ್ಲಿ. ತುಂಬಾ ಎಕ್ಸಲೆಂಟ್ ಕಂಡೀಷನ್ ನಲ್ಲಿ ಇದೆ ಸರ್. ಹಾ. ಇಷ್ಟು ದೊಡ್ಡ ವೆಹಿಕಲ್ ಮಾರ್ಕೆಟ್ ನಲ್ಲಿ ತಗೊಳ್ಳಕ್ಕೆ ಹೋದ್ರೆ 4.5 ಲಕ್ಷ ಹೇಳ್ತಾರ ಸರ್. ಹಾ. ನಮ್ಮ ಹತ್ರ 3.5 ಲಕ್ಷನೂ ಬೇಡ, ಡೈರೆಕ್ಟ್ 3 lakhsಗೆ 3 lakh ಇದು 3 lakhsಗೆ ಇಷ್ಟು ದೊಡ್ಡ ಗಾಡಿ ಕೊಡೋಣ. ಯಾವ ಗಾಡಿ ಹೇಳಿ? ಅದನ್ನು ಎಂಜಾಯ್. ಎಂಜಾಯ್ ಕೊಡೋಣ ಸರ್. ಓಕೆ ಸರ್ ನೆಕ್ಸ್ಟ್ ಸರ್ ನೆಕ್ಸ್ಟ್ ಸರ್ ನೆಕ್ಸ್ಟ್ ಇದು ಫೋರ್ಡ್ ಫಿಗೋ ಅಸ್ಪೈರ್ ಟೈಟಾನಿಯಂ ಟಾಪ್ ಅಂಡ್ ವೇರಿಯಂಟ್ ಡೀಸೆಲ್ ವೇರಿಯಂಟ್ 20+ ಮೈಲೇಜ್ ಬರುತ್ತೆ ಸರ್. ಓಕೆ ಎಲ್ಲ ಮೈಲೇಜ್ ಬರುವ ಗಾಡಿ. ಎಲ್ಲ ಪೌಂಡೋ, ಪೋಸ್ಟರಿಂಗ್, AC, ಹೇರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್, ಫಸ್ಟ್ ಎಲ್ಲ ಬರುತ್ತೆ. ಹಾ. ಗಾಡಿ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇರುವ ಗಾಡಿ. ಓಕೆ ಈ ಗಾಡಿ ಫೋರ್ಡ್ ಫಿಗೋ ಅಸ್ಪೈರ್ ಇಷ್ಟು ಪ್ರೀಮಿಯಂ ಗಾಡಿ, ಲಕ್ಸುರಿಯಸ್ ಗಾಡಿ, ಡಿಕ್ಕಿ ಸಮೇತ ಬರುವ ಗಾಡಿ. ಹಾ. ಈ ಗಾಡಿ ಡೈರೆಕ್ಟ್ ಆಗಿ ಅಲ್ಫಾಕಾಸ್ಗೆ ವಿಸಿಟ್ ಮಾಡಿ ಸರ್. 5 lakhs 480 ಹೇಳ್ತಾರ. 450 ಬೇಡ, 4 lakhs ಬೇಡ, ಬರೀ 380 ಕೊಡ್ಬಿಡೋಣ. 3,80,000 ಕೊಡೋಣ ಸರ್. ಎಷ್ಟು ಸರ್ ಫಿಯಟ್ ಪುಂಟೋ 15 ಮಾಡಲ್ ಡೀಸೆಲ್ EVO ವೇರಿಯಂಟ್. ಎಲ್ಲ ಪೌಂಡೋ, ಪೋಸ್ಟರಿಂಗ್, AC, ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. EVO ಈ ಗಾಡಿ ಡೈರೆಕ್ಟ್ ಆಗಿ ಅಲ್ಫಾಕಾಸ್ಗೆ ವಿಸಿಟ್ ಮಾಡಿ. ಮಾರ್ಕೆಟ್ ನಲ್ಲಿ 4 ಲಕ್ಷ ಹೇಳ್ತಾರೆ, ಕಮ್ಮಿ ಅಂದ್ರೂ 3.5 ಲಕ್ಷ ಹೇಳ್ತಾರೆ. 3 ಲಕ್ಷಕ್ಕೆ ಡೈರೆಕ್ಟ್ ಆಗಿ 15 ಮಾಡಲ್ದು ಡೀಸೆಲ್ ಸಿಂಗಲ್ ಓನರ್ದು ಗಾಡಿ ಕೊಡೋಣ. EVO ಕೊಡೋಣ ಅದನ್ನು. ಓಕೆ ಸರ್ ನೆಕ್ಸ್ಟ್ ಏಟಿಗ ಸರ್ ಏಟಿಗ ಸರ್ ಇಟೀಗ 14 ಮಾಡಲ್ದು. ಯಾವ ಮಾಡಲ್ ಹೇಳಿ? 14 ಮಾಡಲ್ದು ಎಲ್ಲ ಪೌಂಡೋ, ಪೋಸ್ಟರಿಂಗ್, AC, ಲೆದರ್ ಸೀಟ್ಸ್ ಎಲ್ಲ ಇದೆ. ಹಾ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ ಸರ್. ಓಕೆ ಈ ಗಾಡಿ ಮಾರ್ಕೆಟ್ ನಲ್ಲಿ ಎಲ್ಲಾದ್ರು ಹೋಗಿ ವಿಚಾರಿಸ್ಕೊಂಡ್ ಬಂದ್ಬಿಡಿ ಸರ್. 6.5 ಲಕ್ಷ ಹೇಳ್ತಾರ. 5.5 ಲಕ್ಷನೂ ಬೇಡ, 5.30 ಬೇಡ, 5,20,000ಗೆ 5,20,000ಗೆ ಇಟ್ಟಿಗ ಕೊಡ್ತೀನಿ ಸರ್. ಅದನ್ನು 14 ಮಾಡಲ್ ಪೆಟ್ರೋಲ್ ವೇರಿಯಂಟ್ 70,000 ಓಡಿರುವ ಗಾಡಿ. ಇಟ್ಟಿಗ ಸರ್ ಮಾರ್ಕೆಟ್ ನಲ್ಲಿ ತುಂಬಾ ಡಿಮ್ಯಾಂಡ್ ಅಂಡ್ ತುಂಬಾ ಇದು ಇರೋದು ಸರ್, ಕ್ಯೂರಿಯಸ್ ಇರೋದು ಈ ಗಾಡಿ ಬಗ್ಗೆ. ಇಷ್ಟು ಪ್ರೀಮಿಯಂ, ಇಷ್ಟು ದೊಡ್ಡ ಇರುವ ಗಾಡಿ ಬರೀ 5,20,000ಗೆ 5,20,000ಗೆ 14 ಮಾಡಲ್ ಇಟ್ಟಿಗ ಕೊಡ್ತೀನಿ ಸರ್. ಸರ್ XL6 ಒಂದು ಪ್ರೀಮಿಯಂ ಲಕ್ಸುರಿಯಸ್ ಗಾಡಿ. ಸುಜುಕಿನಲ್ಲಿ ಇಟಿಗ ಇಂದ ಲಕ್ಸುರಿಯಸ್ ಇಟಿಗ ತರ ಮಾಡಿರೋದು. ಅದಕ್ಕಿಂತ ಪ್ರೀಮಿಯಂ ಗಾಡಿ XL6 ಹೈಬ್ರಿಡ್. ಇದು ಹೈಬ್ರಿಡ್ ಆಟೋಮೆಟಿಕ್ 20+ ಮೈಲೇಜ್ ಬರುತ್ತೆ ಸರ್ ಈ ಗಾಡಿ. ಓಕೆ ಈ ಗಾಡಿ 20+ ಮೈಲೇಜ್ ಬರುವ ಗಾಡಿ.
ಹೈಬ್ರಿಡ್ ಒಳಗಡೆನು ಫೀಚರ್ಸ್ ತೋರಿಸ್ಕೊಡಿ. ತುಂಬಾ ಲಕ್ಸುರಿಯಸ್, ತುಂಬಾ ಪ್ರೀಮಿಯಂ ಇದೆ ಗಾಡಿ ಇದು. ಹಾ. ಒಂದು ಇಟ್ಟಿಗೆಯಿಂದ ಪ್ರೀಮಿಯಂ ಮಾಡಿ, ಇಟ್ಟಿಗೆ ತರಾನೇ ಮಾಡಿರೋದು. ಹಾ. ಇಟ್ಟಿಗೆಯಿಂದ ಪ್ರೀಮಿಯಂ ಮಾಡಿದಾನೆ XL6. ಇಷ್ಟು ಪ್ರೀಮಿಯಂ ಇರುವ ಗಾಡಿ, ಇಷ್ಟು ಲಕ್ಸುರಿಯಸ್ ಇರುವ ಗಾಡಿ XL6 ಎಷ್ಟ್ಗೆ ಕೊಡ್ತೀನಿ ಹೇಳಿ? ಮಾರ್ಕೆಟ್ ನಲ್ಲಿ ಎಲ್ಲಾದ್ರೂ ಹೋಗಿ ವಿಚಾರಿಸ್ಕೊಂಡು ಬಂದ್ಬಿಡಿ ಸರ್. 2020 ಮಾಡಲ್ದು XL6 12 lakhs 13 lakhs ಹೇಳ್ತಾರೆ. ಡೈರೆಕ್ಟ್ ಆಗಿ ನಮ್ಮ ಹತ್ರ ವಿಸಿಟ್ ಮಾಡಿ ಅಲ್ಫಾ ಕಾರ್ಸ್ಗೆ 10 ಲಕ್ಷಗೆ 10 lakhs ಕೊಡ್ತೀನಿ ಸರ್. ನೆಕ್ಸ್ಟ್ ಸರ್ ಫೋರ್ಡ್ ಫಿಗೋ ಎಸ್ಪೈರ್ ಇದು. ಡಿಕ್ಕಿ ಫೋರ್ಡ್ ಫಿಗೋ ಇದು ಆಟೋಮೆಟಿಕ್ ಟೈಟಾನಿಯಂ ಇದು. ಓಕೆ, ಟೈಟಾನಿಯಂ ಎಲ್ಲ ಹೇರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್, ಡಿಫಾವ್, ಸ್ಟೀರಿಂಗ್ ಎಲ್ಲ ಫೀಚರ್ ಬರುತ್ತೆ. ಗಾಡಿ ತುಂಬಾ ಸೈಕ್ ಅಂಡ್ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಇಷ್ಟು ಕ್ಲಾಸ್ ಕಂಡೀಷನ್ ಅಲ್ಲಿ ಇರುವ ಗಾಡಿ, ಇಷ್ಟು ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇರುವ ಗಾಡಿ, ಇಷ್ಟು ಚೆನ್ನಾಗಿರುವ ಗಾಡಿ. ಈ ಗಾಡಿ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ಬಂದ್ರೆ ಡೈರೆಕ್ಟ್ ಆಗಿ ಎಜ್ಗೆ ಕೊಡ್ತೀನಿ ಹೇಳಿ? ಡೈರೆಕ್ಟ್ ಆಗಿ ಮಾರ್ಕೆಟ್ ನಲ್ಲಿ 4.5 ಇದೆ. ಡೈರೆಕ್ಟ್ ಆಗಿ 360ಗೆ ಕೊಡ್ಬಿಡೋಣ ಸರ್. 3,60,000 ಸರ್. ರ್ಯಾಪಿಡ್ ಸರ್ ಸ್ಕೋಡಾ ರ್ಯಾಪಿಡ್ 2016 ಮಾಡೆಲ್ ಎಲಿಗೆನ್ಸ್ ಪ್ಲಸ್ ಎಲ್ಲ ಫೋಪೊಂಡೋ, ಪವರ್ ಸ್ಟೀರಿಂಗ್, AC, ಹೇರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್, ಡಿಫಾವ್, ಸ್ಟೇರಿಂಗ್ ಬಂದ್ಕೊಂಡು ಎಲ್ಲ ಬರುತ್ತೆ. ಆಟೋ ಗೇರ್ಸ್ ವೆಹಿಕಲ್ಸ್, ಆಟೋಮೆಟಿಕ್ ವೆಹಿಕಲ್ಸ್ ಎಲ್ಲ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇರುವ ಗಾಡಿ. ಇಷ್ಟು ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇರುವ ಪ್ರೀಮಿಯಂ ಅಂಡ್ ಲಕ್ಸುರಿಯಸ್ ವೆಹಿಕಲ್. ಈ ಗಾಡಿ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡ್ರೆ ಕಮ್ಮಿ ಅಂದ್ರೇನು ಈ ಗಾಡಿ ಮಾರ್ಕೆಟ್ ನಲ್ಲಿ ಅದು 7 ಲಕ್ಷ ಹೇಳ್ತಾರ ಸರ್. 6 ಲಕ್ಷನೂ ಬೇಡ, 5 ಲಕ್ಷನೂ ಬೇಡ, 4,75,000ಗೆ ಆಟೋಮೆಟಿಕ್ ಎಲಿಗೆನ್ಸ್ ಟಾಪ್ ಅಂಡ್ ಪೌಂಡೋ, ಪವರ್ ಸ್ಟೀರಿಂಗ್, AC, ಹೇರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್, ಎಲ್ಲ ಫೀಚರ್ ಇರುವ ಗಾಡಿ 4,75,000 ಕೊಡೋಣ ಸರ್. ರೆನಾಲ್ಡ್ ಡಸ್ಟರ್ 2019 ಮಾಡಲ್ದು. ಯಾವ ಮಾಡಲ್ ಹೇಳಿ? 2019 ಮಾಡಲ್ದು ಪೆಟ್ರೋಲ್ ವೇರಿಯಂಟ್. ಎಲ್ಲ ಪೌಂಡೋ, ಪವರ್ ಸ್ಟೀರಿಂಗ್, AC, ಹೇರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್, ಎಲ್ಲ ಬರುತ್ತೆ ಫೀಚರ್ ನಲ್ಲಿ. ಇಷ್ಟು ಕ್ಲಾಸ್ ಕಂಡೀಷನ್ ಅಲ್ಲಿ ಇರುವ ಗಾಡಿ, ಇಷ್ಟು ಪ್ರೀಮಿಯಂ ಇರುವ ಗಾಡಿ 19 ಮಾಡಲ್ ಗಾಡಿ ಸರ್. 19 ಮಾಡಲ್ ಗಾಡಿ ಸರ್. ಮಾರ್ಕೆಟ್ ನಲ್ಲಿ ಎಲ್ಲಾದ್ರೂ ಹೋಗಿ ವಿಚಾರಿಸ್ಕೊಂಡು ಬಂದ್ಬಿಡಿ ಸರ್. 19 ಮಾಡಲ್ ಗಾಡಿ 8 lakhs 850 ಇಂದ ಕಮ್ಮಿ ಇಲ್ಲ ನಮ್ಮ ಹತ್ರ. 750 ಬೇಡ, 7 lakhs ಬೇಡ ಸರ್. 650 ಬೇಡ, 640, 30, 20 ಬೇಡ. ಡೈರೆಕ್ಟ್ ಆಗಿ 6 ಲಕ್ಷಗೆ ಸರ್. 6 ಲಕ್ಷಗೆ 19 ಮಾಡಲ್ದು ಡಸ್ಟರ್ ಸರ್, ಪೆಟ್ರೋಲ್ ವೇರಿಯಂಟ್. ಅದು ಈ ಗಾಡಿ ಕೊಡೋಣ ಸರ್. ಸರ್ ಈ ರೆನಾಲ್ಡ್ ಡಸ್ಟರ್ 2019 ಮಾಡಲ್ 2019 ಮಾಡಲ್ದು. ಯಾವ ಮಾಡಲ್ ಹೇಳಿ? 2019 ಮಾಡಲ್ದು ರೆನಾಲ್ಡ್ ಡಸ್ಟರ್ RXZ ಟಾಪ್ ಅಂಡ್ ವೇರಿಯಂಟ್ ಸರ್. RXZ ಟಾಪ್ ಅಂಡ್ ವೇರಿಯಂಟ್ ಎಲ್ಲ ಫೋಪೊಂಡೋ, ಪವರ್ ಸ್ಟೀರಿಂಗ್, AC, ಹೇರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್, ಡಿಫಾವ್, ಅಂದ್ಬಿಟ್ರೆ ಎಲ್ಲ ಬರುತ್ತೆ. ಈ ಗಾಡಿ 14 ಮಾಡಲ್ದು ಡೀಸೆಲ್ 20+ ಮೈಲೇಜ್ ಬರುವ ಗಾಡಿ. ಈ ಗಾಡಿ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ 4,25,000 ಕೊಡ್ಬಿಡ್ತೀವಿ ಸರ್. 5.5 ಲಕ್ಷದಿಂದ ಕಮ್ಮಿ ಕೊಡಲ್ಲ ಮಾರ್ಕೆಟ್ ನಲ್ಲಿ. 4,25ಗೆ ಕೊಡೋಣ ಸರ್. ಓಕೆ ಸರ್. ಹಾಗೆ ಒಂದು i20 ಸರ್. i20 ಸರ್ 2009 ಮಾಡಲ್ದು ಗಾಡಿ. ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ, ತುಂಬಾ ಕ್ಲಾಸ್ ಕಂಡೀಷನ್ ಅಲ್ಲಿ ಇದೆ. ಬ್ರಾಂಡ್ ನ್ಯೂ ಟೈರ್ಸ್ ಇದೆ, ಇಂಟೀರಿಯರ್ ಎಕ್ಸ್ಟೀರಿಯರ್ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಫೋಪೊಂಡೋ, ಪವರ್ ಸ್ಟೀರಿಂಗ್, AC ಎಲ್ಲ ಬರುತ್ತೆ ಗಾಡಿನಲ್ಲಿ. ಇಷ್ಟು ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇರುವ ಈ ಗಾಡಿ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ 2009 ಮಾಡಲ್ದು ಎಜ್ಗೆ ಕೊಡ್ಬಿಡ್ತೀನಿ ಹೇಳಿ? ಡೈರೆಕ್ಟ್ 260ಗೆ ಕೊಡ್ಬಿಡೋಣ ಸರ್. 260ಗೆ 260ಗೆ ಮಾರ್ಕೆಟ್ ನಲ್ಲಿ 3,000 ಕಮ್ಮಿ ಇಲ್ಲ, 260ಗೆ ಕೊಡ್ತೀನಿ ಸರ್. ಸರ್ ರೆನಾಲ್ಡ್ ಕ್ವಿಡ್ 2019 ಮಾಡಲ್ದು ಎಲ್ಲ ಫೋಪೊಂಡೋ, ಪವರ್ ಸ್ಟೀರಿಂಗ್, AC, ಹೇರ್ ಬ್ಯಾಗ್, ABS ಎಲ್ಲ ಇದೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ತುಂಬಾ ಇಷ್ಟು ನೀಟ್ ಅಂಡ್ ಟೈಡಿ ಇರುವ ಗಾಡಿ, ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇರುವ ಗಾಡಿ, ಇಷ್ಟು ಕ್ಲಾಸ್ ಕಂಡೀಷನ್ ಅಲ್ಲಿ ಇರುವ ಗಾಡಿ 19 ಮಾಡಲ್ದು ಎಜ್ಗೆ ಕೊಡ್ತೀನಿ ಹೇಳಿ? ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡ್ರೆ ಮಾರ್ಕೆಟ್ ನಲ್ಲಿ ಕಮ್ಮಿ ಅಂದ್ರೇನು ಈ ಗಾಡಿ 4.25 ಲಕ್ಷ 425 4 lakhs ಹೇಳ್ತಾರೆ. ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ 320ಗೆ ಕೊಡ್ತೀನಿ 3,20,000ಗೆ ಸರ್. ಯಾವ ತರ ಇದೆ ನೋಡಿ ಸರ್, ಆನೆ ತರ ಸರ್. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್, ಆಫ್ಟರ್ ಮಾರ್ಕೆಟ್ ಟೈರ್ಸ್. ಗಾಡಿ ನೋಡಿ ಸರ್, ಗನ್ ಬುಲೆಟ್ ಗನ್ ತರ ಇದೆ ಗಾಡಿ. ಇಷ್ಟು ಕ್ಲಾಸ್ ಕಂಡೀಷನ್ ಅಲ್ಲಿ ಇರುವ, ಇಷ್ಟು ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇರುವ ಗಾಡಿ. ಈ ಗಾಡಿ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡ್ರೆ ಈ ಗಾಡಿನು ಡೈರೆಕ್ಟ್ ಆಗಿ ಕಮ್ಮಿ ಅಂದ್ರೂ ನಿಮ್ಗೆ ಮಾರ್ಕೆಟ್ ನಲ್ಲಿ ಎಲ್ಲಾದ್ರೂ ಹೋಗಿ ವಿಚಾರಿಸ್ಕೊಂಡು ಬಂದ್ಬಿಡಿ ಸರ್. ಈ ಗಾಡಿ ಕಮ್ಮಿ ಅಂದ್ರೇನು 7 ಲಕ್ಷ 7.5 ಲಕ್ಷ ಹೇಳ್ತಾರ ಸರ್. ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ 6,25,000 ಕೊಡ್ಬಿಡ್ತೀವಿ ಸರ್. 6,25,000 ಬರೀ 6,25,000ಗೆ ಈ ಗಾಡಿ. ಅದನ್ನ XUV 500 ಕೊಡ್ತೀನಿ ಸರ್. ಟಾಟಾ ಟಿಯಾಗೋ ಇದು ಆಟೋಮೆಟಿಕ್ ಎಕ್ಸಾಕ್ಟ್ ಟಾಪ್ ಅಂಡ್ ವೇರಿಯಂಟ್ 17 ಮಾಡಲ್ದು ಗಾಡಿ ಸರ್. 17 ಮಾಡಲ್ ಎಲ್ಲ ಹೇರ್ ಬ್ಯಾಗ್, ABS ಎಲ್ಲ ಬರುತ್ತೆ. ಫೋಪೊಂಡೋ, ಪವರ್ ಸ್ಟೀರಿಂಗ್, AC ಎಲ್ಲ ಬರುವ ಗಾಡಿ. ಇಷ್ಟು ಎಕ್ಸಲೆಂಟ್ ಕಂಡೀಷನ್ ನಲ್ಲಿ ಇರುವ ಗಾಡಿ. ಈ ಗಾಡಿ ಮಾರ್ಕೆಟ್ ನಲ್ಲಿ ಎಲ್ಲಾದ್ರೂ ಹೋಗಿ ವಿಚಾರಿಸ್ಕೊಂಡು ಬಂದ್ಬಿಡಿ ಸರ್. ಈ ಗಾಡಿ ಕಮ್ಮಿ ಅಂದ್ರೇನು 480 470 ಹೇಳ್ತಾರೆ. ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ 3,80,000ಗೆ ಎಕ್ಸಾಕ್ಟ್ ಟಾಪ್ ಅಂಡ್ ಹೇರ್ ಬ್ಯಾಗ್, ABS ಇರುವ ಆಟೋಮೆಟಿಕ್ ಗಾಡಿ ಕೊಡೋಣ ಸರ್. i20 ಇದು ಕಲರ್ ರೇರ್ ಅಲ್ವಾ ಸರ್? ಇದು ರೇರ್, ಒಂದ್ ಯೂನಿಕ್ ಕಲರ್ ಅಂತ ಹೇಳ್ಬೋದು ಇದಕ್ಕೆ. ಗಾಡಿ ನೋಡಿದ ತಕ್ಷಣ ಇಷ್ಟ ಆಗ್ಬೇಕು, ಈ ಕಲರ್ ಬೇಕಪ್ಪ
ಗಾಡಿ ಅಂತ ಜನಗಳು ಬಹಳ ಜನ ಕೇಳ್ತಾ ಇದ್ರು. ಒಂದು ಯೂನಿಕ್ ಕಲರ್ದು ಗಾಡಿ i20 ತರಿಸಿ ಸರ್ ಅಂತ. ಅದಕ್ಕೆ ಅದು ಯೂನಿಕ್ ಕಲರ್ದು ಈ ಲೈಟ್ ತರಿಸಿದೀನಿ. ಯಾವ ತರ ಇದೆ ನೋಡಿ ಸರ್, ಈ ಲೈಟ್ ಗಾಡಿ ಗನ್ ತರ ಇದೆ. ಅದನ್ನು ಸ್ಪೋರ್ಟ್ಸ್ ಎಡಿಷನ್ ಎಲ್ಲ 4.0 ಸ್ಟೇರಿಂಗ್, AC, ಹೇರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್, ಎಲ್ಲ ಫ್ಯೂಚರ್ ಇರುವ ಗಾಡಿ. ಇಷ್ಟು ಕ್ಲಾಸ್ ಕಂಡೀಷನ್ ಅಲ್ಲಿ ಇರುವ ಗಾಡಿ. ಈ ಗಾಡಿ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ ಡೈರೆಕ್ಟ್ ಆಗಿ 4,99,000 ಕೊಡ್ಬಿಡ್ತೀನಿ ಸರ್. 6 ಲಕ್ಷದಿಂದ ಕಮ್ಮಿ ಇಲ್ಲ, 4,99,000ಗೆ i20 ಸ್ಪೋರ್ಟ್ಸ್ ಎಡಿಷನ್ ಕೊಡ್ತೀನಿ ಸರ್. ಓಕೆ, ಒಂದು ಇನೋವಾ ಇದೆ ಸರ್. ಸರ್ ಇನೋವಾ ನೋಡ್ಕೊಳ್ಳಿ ಸರ್, ನಂಬರ್ ತೋರಿಸಿ ಸರ್. ಅಂದ್ಮೇಲೆ ಕನ್ಫ್ಯೂಸ್ ಆಗ್ಬಿಡ್ತಾರ ಪ್ರೈಸಿಂಗ್ ಹೇಳ್ರ. HRMH ಡೆಲ್ಲಿ ಗಾಡಿ ತಗೊಂಡ್ ಬಂದ್ಬಿಟ್ಟಿದಾರ, ಈ ಪ್ರೈಸಿಂಗ್ ಕೊಡ್ತಾ ಇದಾರಲ್ಲ ಅಂತ ತೋರಿಸಿ. ಅದು 16 ಮಾಡಲ್ದು ಗಾಡಿ ಇನೋವಾ, ಎಲ್ಲ 4.0 ಸ್ಟೇರಿಂಗ್, AC, ಹೇರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್, ಡಿಫಾವ್ ಸ್ಟೇರಿಂಗ್ ಕೂಡ ಎಲ್ಲ ಇದೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ, ತುಂಬಾ ಕ್ಲಾಸಿಕ್ ಕಂಡೀಷನ್ ಅಲ್ಲಿ ಇದೆ. ಇಷ್ಟು ಕ್ಲಾಸಿಕ್ ಕಂಡೀಷನ್ ಅಲ್ಲಿ ಇರುವ ಹೇರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್ಸ್ ಎಲ್ಲ ಇರುವ ಗಾಡಿ. ಈ ಗಾಡಿ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡ್ರೆ ಈ ಗಾಡಿ ಡೈರೆಕ್ಟ್ ಆಗಿ ಸರ್ KA ಗಾಡಿ, ಪ್ಯೂರ್ KA ಗಾಡಿ. ಇದು ಬರೀ 9 ಲಕ್ಷ ಕೊಡ್ತೀನಿ ಸರ್. ಮಾರ್ಕೆಟ್ ನಲ್ಲಿ 13-14 ಲಕ್ಷದಿಂದ ಕಮ್ಮಿ ಸಿಗಲ್ಲ. 16 ಮಾಡಲ್ ಇನೋವಾ, ಅದನ್ನು ಹೇರ್ ಬ್ಯಾಗ್, ABS ಎಲ್ಲ ಇರುವ ಗಾಡಿ ಬರೀ 9 ಲಕ್ಷ ಕೊಡ್ತೀನಿ ಸರ್. 9 lakh, ಓನ್ಲಿ 9 lakhsಗೆ. ಸರ್ Volkswagen Polo 15 ಮಾಡಲ್ದು ಹೈಲೈನ್ ಟಾಪ್ ಅಂಡ್ ಡೀಸೆಲ್ ಗಾಡಿ. ಗಾಡಿ ನೋಡಿ ಸರ್, ಗಾಡಿ ಕಲರ್ ನೋಡಿ ಸರ್, ಯೂನಿಕ್ ಕಲರ್ ಅಂತ. ಹೈಲೈನ್ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಬರೀ ಇದಕ್ಕೆ 25,000 ಸ್ಟೇರಿಂಗ್ ಫಿಟ್ ಮಾಡಿದಾರೆ. ಹೌದಾ? ರಿಯಾನ್ ಫ್ರೆಂಡ್ 25,000 ರುಪೀಸ್ ಸ್ಟೇರಿಂಗ್ ಫಿಟ್ ಮಾಡಿದ್ದಾರೆ ಇದರಲ್ಲಿ. ಅಷ್ಟು ಕ್ಲಾಸ್ ಕಂಡೀಷನ್ ಅಲ್ಲಿ ಇರುವ ಹೇರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್ಸ್ ಎಲ್ಲ ಇರುವ ಗಾಡಿ. ಇಷ್ಟು ಕಂಡೀಷನ್ ಅಲ್ಲಿ ಇರುವ ಗಾಡಿ. ಈ ಗಾಡಿ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ ವಿಸಿಟ್ ಮಾಡ್ರೆ ಕಮ್ಮಿ ಅಂದ್ರೆ ಮಾರ್ಕೆಟ್ ನಲ್ಲಿ ಈ ಗಾಡಿ 6.5 ಲಕ್ಷ ಇದೆ, 5.5 ಲಕ್ಷ ಕೊಡ್ಬಿಡ್ತೀವಿ ಸರ್ 550ಗೆ. ಸರ್ i20 ಸರ್, ಯಾವ್ದು ಹೇಳಿ? i20 ಡೀಸೆಲ್ ಗಾಡಿ. ಬಹಳ ಜನ ಕೇಳ್ತಾ ಇದ್ರು ಸರ್, i20 ನಲ್ಲಿ ಬಹಳ ಪೆಟ್ರೋಲ್ ಗಾಡಿ ತರಿಸ್ತಾ ಇದ್ದೀರಾ ಅಂತ. ಅದಕ್ಕೆ ಡೀಸೆಲ್ ಗಾಡಿ ತಗೊಂಡ್ ಬಂದಿದ್ದೀನಿ. 20+ ಮೈಲೇಜ್, ಅದನ್ನು ವೈಟ್ ಕಲರ್ದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಅದೇ ಬೇಕು ಅಂತ ಹೇಳಿದ್ರು. ಆ ಕಾರಣಕ್ಕೆ ವೈಟ್ ಕಲರ್ದು ತರಿಸಿದ್ದೀನಿ. ವೈಟ್ ಕಲರ್ದು ಎಲ್ಲ 4.0 ಸ್ಟೇರಿಂಗ್, AC, ಲೆದರ್ ಸೀಟ್ಸ್ ಎಲ್ಲ ಇದೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಇಷ್ಟು ಕ್ಲಾಸ್ ಅಂಡ್ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇರುವ ಯಾವ ಮಾಡಲ್ದು ಹೇಳಿ? ಇದು ಗಾಡಿ 2012 ಮಾಡಲ್ದು. ಈ ಗಾಡಿ ಡೈರೆಕ್ಟ್ ಆಗಿ ಮಾರ್ಕೆಟ್ ನಲ್ಲಿ ಹೋಗಿ ಎಲ್ಲಾರು ವಿಚಾರಿಸ್ಕೊಂಡು ಬಂದ್ಬಿಡಿ ಸರ್. 4 ಲಕ್ಷದಿಂದ ಕಮ್ಮಿ ಇಲ್ಲ. ನಮ್ಮ ಹತ್ರ 3.5 ಬೇಡ, 3.30 ಬೇಡ, ಡೈರೆಕ್ಟ್ 320ಗೆ ಕೊಡಬೇಡ ಸರ್. ಫೋರ್ಡ್ ಈಕೋ ಸ್ಪೋರ್ಟ್ಸ್ 2015 ಮಾಡಲ್ದು, 2015 ಮಾಡಲ್ದು, ಆಟೋಮೆಟಿಕ್ ಟೈಟಾನಿಯಂ ಟಾಪ್ ಅಂಡ್ ವೆಹಿಕಲ್. ಎಲ್ಲ 4.0 ಸ್ಟೇರಿಂಗ್, AC, ಹೇರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್, ಡಿಫಾವ್ ಸ್ಟೇರಿಂಗ್ ಕೊಟ್ಟರು ಎಲ್ಲ ಫ್ಯೂಚರ್ ಇರುವ ಗಾಡಿ. ಇಷ್ಟು ಕ್ಲಾಸ್ ಕಂಡೀಷನ್ ಅಲ್ಲಿ ಇರುವ ಗಾಡಿ, ಇಷ್ಟು ಫ್ಯೂಚರ್ ಇರುವ ಗಾಡಿ, ಎಲ್ಲ ಕಂಡೀಷನ್ ನಲ್ಲಿ ಇರುವ ಗಾಡಿ. ಈ ಗಾಡಿ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ಡೈರೆಕ್ಟ್ ಆಗಿ ವಿಸಿಟ್ ಮಾಡಿ. ಈ ಗಾಡಿ ಕಮ್ಮಿ ಅಂದ್ರೇನು ಮಾರ್ಕೆಟ್ ನಲ್ಲಿ ಎಲ್ಲಾದು ಹೋಗಿ ವಿಚಾರಿಸ್ಕೊಂಡು ಬಂದ್ಬಿಡಿ ಸರ್. ಕಮ್ಮಿ ಅಂದ್ರೇನು ಎಲ್ಲೋದ್ರೇನು ಈ ಗಾಡಿ ಹೆಚ್ಚಿಗೆ ಕೊಡ್ಬಿಡ್ತಾರೆ. ಎಲ್ಲ ಕಮ್ಮಿ ಅಂದ್ರೇನು ಈ ಗಾಡಿ 7 ಲಕ್ಷದಿಂದ ಕಮ್ಮಿ ಇಲ್ಲ. ಡೈರೆಕ್ಟ್ 6 ಲಕ್ಷನೂ ಬೇಡ, 5 ಲಕ್ಷಗೆ ಕೊಡ್ತೀನಿ ಸರ್. 5 lakhsಗೆ 5 lakhsನೂ ಬೇಡ ಸರ್, 480ಗೆ ಸರ್. ಮಾರ್ಕೆಟ್ ನಲ್ಲಿ ಎಲ್ಲಾದು ಹೋಗಿ ವಿಚಾರಿಸ್ಕೊಂಡು ಬಂದ್ಬಿಡಿ. 15 ಮಾಡಲ್ದು ಟೈಟಾನಿಯಂ ಆಟೋಮೆಟಿಕ್ ಟಾಪ್ ಅಂಡ್ ಹೇರ್ ಬ್ಯಾಗ್, ABS ಎಲ್ಲ ಇರುವ ಗಾಡಿ 4,80,000 ಕೊಡ್ಬಿಡ್ತೀನಿ ಸರ್. ಓಕೆ ಸರ್, ಹಾಗೆ ಒಂದು ವರ್ನಾ ಫ್ಲೂಡಿಕ್ ಸರ್ ಇದು. ಸರ್ ವರ್ನಾ ಫ್ಲೂಡಿಕ್ 16 ಮಾಡಲ್ದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್, SX ಟಾಪ್ ಅಂಡ್ ಎಲ್ಲ 4.0 ಸ್ಟೇರಿಂಗ್, AC, ಹೇರ್ ಬ್ಯಾಗ್, ABS, ಲೆದರ್ ಸೀಟ್, ಡಿಫಾವ್ ಸ್ಟೇರಿಂಗ್ ಎಲ್ಲ ಫೀಚರ್ ಇದೆ ಸರ್. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಇಷ್ಟು ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇರುವ 16 ಮಾಡಲ್ದು, ಅದನ್ನು ಈ ಕಲರ್ ವೆಹಿಕಲ್, ಟಾಪ್ ಅಂಡ್ ಆಟೋ ಕ್ಲೋಸರ್, ಮಿರರ್ ಇಂಡಿಕೇಟರ್ಸ್ ಎಲ್ಲ ಬರುತ್ತೆ. ಇಷ್ಟು ಎಕ್ಸಲೆಂಟ್ ಕಂಡೀಷನ್ 16 ಮಾಡಲ್ದು ಸರ್. ಮಾರ್ಕೆಟ್ ನಲ್ಲಿ 750-8 lakhs ಹೇಳ್ತಾರೆ. ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ ಸರ್. ಡೈರೆಕ್ಟ್ ಆಗಿ 5,80,000ಗೆ ಸರ್. ಮಾರ್ಕೆಟ್ ನಲ್ಲಿ ಚಾನ್ಸ್ನೂ ಇಲ್ಲ, ಸಾಧ್ಯನೂ ಇಲ್ಲ ಸರ್. ಈ ಸತಿ ಕೊಡ್ತಾ ಇರೋದು ಪ್ರೈಸ್ 580ಗೆ ವರ್ನಾ ಫ್ಲೂಡಿಕ್ 16 ಮಾಡಲ್, ಅದನ್ನು ಆಟೋಮೆಟಿಕ್ SX ಟಾಪ್ ಅಂಡ್ ವೆಹಿಕಲ್ ಕೊಡ್ತೀನಿ ಸರ್. ಫೋರ್ಡ್ ಫಿಗೋ ಸರ್, ಇದು 2011 ಮಾಡಲ್ದು ಗಾಡಿ. ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. 4.0 ಸ್ಟೇರಿಂಗ್, AC ಎಲ್ಲ ಬರುತ್ತೆ. ಗಾಡಿ ತುಂಬಾ ಕ್ಲಾಸ್ ಅಂಡ್ ಟೈಡಿ ಕಂಡೀಷನ್ ಅಲ್ಲಿ ಇದೆ. ಈ ಗಾಡಿ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ. 2.5 ಕಮ್ಮಿ ಇಲ್ಲ, ಮಾರ್ಕೆಟ್ ನಲ್ಲಿ 7 ಲಕ್ಷ ಕೊಡ್ಬಿಡ್ತೀವಿ ಸರ್. ಓಕೆ ಸರ್, ಹಾಗೆ ಒಂದು A ಸ್ಟಾರ್ ಸರ್. ಸರ್ A ಸ್ಟಾರ್ ಇದು ಮಾರುತಿ ಸುಜುಕಿ A ಸ್ಟಾರ್. ಮಾರ್ಕೆಟ್ ನಲ್ಲಿ ತುಂಬಾ ಡಿಮ್ಯಾಂಡ್ ಇದೆ ಈ ಲೈಟ್ ಗಾಡಿ. 4.0 ಸ್ಟೇರಿಂಗ್, AC ಎಲ್ಲ ಬರುತ್ತೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ ಸರ್. ಎಷ್ಟು ಕ್ಲಾಸ್ ಅಂಡ್ ಟೈಡಿ ಕಂಡೀಷನ್ ಅಲ್ಲಿ ಇರುವ ಗಾಡಿ. 17 ಮಾಡಲ್ದು, ಅದನ್ನು 10 ಮಾಡಲ್ದು. ಈ ಗಾಡಿ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡ್ರೆ ಈ ಗಾಡಿ ಡೈರೆಕ್ಟ್ ಆಗಿ ಏಜ್ಗೆ ಕೊಡ್ಬಿಡ್ತೀನಿ ಹೇಳಿ 1,75,000 ಕೊಡ್ಬಿಡೋಣ ಸರ್. 2.5 ಲಕ್ಷದಿಂದ ಕಮ್ಮಿ ಇಲ್ಲ, 1,75,000 ಕೊಡೋಣ ಸರ್. ಓಕೆ ಸರ್, ಒಂದು ಡಸ್ಟರ್ ಸರ್. ಸರ್ ಡಸ್ಟರ್ 2019 ಮಾಡಲ್ದು ಸರ್. ಯಾವ ಮಾಡಲ್ ಹೇಳಿ? 2019 ಮಾಡಲ್ದು ನ್ಯೂ ಶೆಪ್ದು ಡಸ್ಟರ್, ಆಟೋಮೆಟಿಕ್, ಅದು ಟ್ರಾನ್ಸ್ಮಿಷನ್, ಅದೂನು ಎಲ್ಲ 4.0 ಸ್ಟೇರಿಂಗ್, AC, ಹೇರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್ಸ್ ಎಲ್ಲ ಇದೆ.
ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ನಲ್ಲಿ ಇದೆ. ಈ ನ್ಯೂ ಶಬ್ದು ಡಸ್ಟರ್ ಡೈರೆಕ್ಟ್ ಆಗಿ ಅಲ್ಫಾಕಾಸ್ಗೆ ವಿಸಿಟ್ ಮಾಡ್ರ, ಡೈರೆಕ್ಟ್ ಆಗಿ ಎಷ್ಗೆ ಕೊಡ್ತೀನಿ ಹೇಳಿ, ಡೆಡ್ ಎಂಡ್ ಪ್ರೈಸ್ ಈ ಗಾಡಿಗೆ ಡೈರೆಕ್ಟ್ ಆಗಿ 7 lakhs ಕೊಡ್ತೀನಿ ಸರ್. ಮಾರ್ಕೆಟ್ ನಲ್ಲಿ 9.5 ಲಕ್ಷ ಇಂದ ಕಮ್ಮಿ ಇಲ್ಲ, 7 ಲಕ್ಷಗೆ ಈ ಗಾಡಿ ಕೊಡೋಣ ಸರ್. ಓಕೆ ಸರ್, ಹಾಗೆ ನೆಕ್ಸ್ಟ್ ಸರ್. ಸರ್ ಹೋಂಡಾ ಅಮೇಜ್ ಡೀಸೆಲ್ ಗಾಡಿ ಎಲ್ಲ 4.0 ಪೋಸ್ಟರಿಂಗ್ AC ಎಲ್ಲ ಬರುತ್ತೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ, ತುಂಬಾ ಕ್ಲಾಸ್ ಕಂಡೀಷನ್ ಅಲ್ಲಿ ಇದೆ. ಇಷ್ಟು ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇರುವ ಗಾಡಿ, ಇಷ್ಟು ಕ್ಲಾಸ್ ಕಂಡೀಷನ್ ಅಲ್ಲಿ ಇರುವ ಗಾಡಿ. ಈ ಗಾಡಿ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ, ಡೈರೆಕ್ಟ್ ಆಗಿ 20+ ಮೈಲೇಜ್ ಬರುವ ಗಾಡಿ. ಈ ಗಾಡಿನು ಡೈರೆಕ್ಟ್ ಆಗಿ ಕಮ್ಮಿ ಅಂದ್ರೇನು ಈ ಗಾಡಿ ಮಾರ್ಕೆಟ್ ನಲ್ಲಿ ಎಲ್ಲಾದ್ರೂ ಹೋಗಿ ವಿಚಾರಿಸ್ಕೊಂಡು ಬಂದ್ಬೇಡಿ. ಕಮ್ಮಿ ಅಂದ್ರೇನು ಈ ಗಾಡಿ ನಿಮ್ಗೆ 4 ಲಕ್ಷ ಹೇಳ್ತಾರೆ. ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ಬಂದ್ರೆ 320ಗೆ ಕೊಡ್ತೀನಿ ಸರ್. ಸರ್ ಸರ್ ಫೋರ್ಟ್ ಫಿಯೆಸ್ಟಾ ಇದು ಡೀಸೆಲ್ದು ಎಲ್ಲ 4.0 ಪೋಸ್ಟರಿಂಗ್ AC ಎಲ್ಲ ಬರುತ್ತೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ, ಇಷ್ಟು ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇರುವ ಗಾಡಿ. ಈ ಗಾಡಿ ಫೋರ್ಟ್ ಫಿಯೆಸ್ಟಾ 11 ಮಾಡಲ್ದು ಡೀಸೆಲ್ದು 20+ ಮೈಲೇಜ್ ಬರುವ ಗಾಡಿ. ಈ ಗಾಡಿ ಡೈರೆಕ್ಟ್ ಆಗಿ ಕಮ್ಮಿ ಅಂದ್ರೂ ಮಾರ್ಕೆಟ್ ನಲ್ಲಿ ಎಷ್ಟಿದೆ ಹೇಳಿ, 3 ಲಕ್ಷ ಇದೆ. ಡೈರೆಕ್ಟ್ ಆಗಿ 2.5 ಲಕ್ಷನೂ ಬೇಡ, 2.20ಗೆ ಕೊಡ್ತೀನಿ ಸರ್. ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ಬನ್ನಿ. ಹಲೋ ಸರ್, ಫಿಯಟ್ ಲೀನಿಯಾ ಇದು TZ ಇಂಜಿನ್, ಟರ್ಬೋ ಬರುವ ಇಂಜಿನ್ ಎಲ್ಲ ಪೌಂಡೋ ಪೋಸ್ಟರಿಂಗ್ AC, ಹೇರ್ ಬ್ಯಾಗ್, ABS ಮ್ಯಾಗ್, ಲೆದರ್ ಸಿಟಿ ಫೋರ್ ಎಲ್ಲ ಬರುತ್ತೆ. ಇಷ್ಟು ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇರುವ ಈ ಗಾಡಿ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ. ಡೈರೆಕ್ಟ್ ಆಗಿ ಕಮ್ಮಿ ಅಂದ್ರೂ ಈ ಗಾಡಿ ಮಾರ್ಕೆಟ್ ನಲ್ಲಿ 3.5 ಲಕ್ಷ ಇದೆ ಸರ್. 3 ಲಕ್ಷನೂ ಬೇಡ, 2 ಲಕ್ಷನೂ ಬೇಡ, 2.20ಗೆ ಕೊಡೋಣ ಸರ್. ಸರ್ ನೆಕ್ಸ್ಟ್ ಸರ್ ಫೋರ್ಟ್ ಫಿಗೋ ಇದು ಟೈಟಾನಿಯಂ ಡೀಸೆಲ್ದು ಎಲ್ಲ 4.0 ಪೋಸ್ಟರಿಂಗ್ AC, ಹೇರ್ ಬ್ಯಾಗ್, ABS ಎಲ್ಲ ಇದೆ. ಗಾಡಿ ಕ್ಲಾಸ್ ಕಂಡೀಷನ್ ಅಲ್ಲಿ ಇದೆ, ಎಷ್ಟು ಕ್ಲಾಸ್ ಅಂಡ್ ಟೈಡಿ ಕಂಡೀಷನ್ ಅಲ್ಲಿ ಇರುವ ಡೀಸೆಲ್ ಗಾಡಿ, 20+ ಮೈಲೇಜ್ ಬರುವ ಗಾಡಿ. ಈ ಗಾಡಿ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ. ಈ ಗಾಡಿ ಕಮ್ಮಿ ಅಂದ್ರೂ ಮಾರ್ಕೆಟ್ ನಲ್ಲಿ ಎಷ್ಟ್ಗೆ ಹೇಳ್ತಾರೆ ಹೇಳಿ, ಕಮ್ಮಿ ಅಂದ್ರೂ 4.5 ಹೇಳ್ತಾರೆ. ಡೈರೆಕ್ಟ್ ಆಗಿ 360ಗೆ ಕೊಡೋಣ ಸರ್. ಸರ್ ನೆಕ್ಸ್ಟ್ ವರ್ನಾ. ಸೊ ವರ್ನಾ 2007 ಮಾಡಲ್ ಪೆಟ್ರೋಲ್ ವೇರಿಯಂಟು, ಇದು ಎಲ್ಲ 4.0 ಪೋಸ್ಟರಿಂಗ್ AC ಎಲ್ಲ ಇದೆ. ಗಾಡಿ ಎಷ್ಟು ಕ್ಲಾಸ್ ಕಂಡೀಷನ್ ಅಲ್ಲಿ ಇರುವ ಗಾಡಿ. ಈ ಗಾಡಿ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡೋ ಪೆಟ್ರೋಲ್ ವೇರಿಯಂಟ್. ಈ ಗಾಡಿ ಇನ್ನು ಡೈರೆಕ್ಟ್ ಆಗಿ 2 ಲಕ್ಷ ಕೊಡ್ಬಿಡ್ತೀವಿ ಸರ್. ಸರ್ 2 ಆಗಿದೆ ಸರ್. ನೆಕ್ಸ್ಟ್ ಲಾಡ್ಜಿ. ಸರ್ ರೆನಾಲ್ಟ್ ಲಾಡ್ಜಿ ಇದು 2016 ಮಾಡಲ್ ಎಲ್ಲ 4.0 ಪೋಸ್ಟರಿಂಗ್ AC ಎಲ್ಲ ಇದೆ. ಒಂದು ಇಟ್ಟಿಗೆ ತಗೊಳ್ಳೋ ಜಾಗನಲ್ಲಿ ಇದು ತಗೊಂಡ್ರೆ ಮಾರ್ಕೆಟ್ ನಲ್ಲಿ ಇಟ್ಟಿಗೆ ತಗೊಳ್ಳಕ್ಕೆ ಹೋದ್ರೆ 16 ಮಾಡಲ್ 7 lakhs ಇದೆ. ಲಾಡ್ಜಿ ತಗೊಂಡೋದ್ರೂ 6 ಲಕ್ಷ ಇದೆ. 4,25,000ಗೆ 2016 ಮಾಡಲ್ 2016 ಮಾಡಲ್ ಡೀಸೆಲ್ದು, ಅದನ್ನು 8 ಸೀಟರ್ ವೆಹಿಕಲ್ 425 ಕೊಡ್ತೀವಿ ಸರ್. ಸರ್ ಇದು ಫೋರ್ಟ್ ಫಿಗೋ ಡೀಸೆಲ್ದು ಎಲ್ಲ 4.0 ಪೋಸ್ಟರಿಂಗ್ AC, ಲೆದರ್ ಸೀಟ್ಸ್ ಎಲ್ಲ ಇದೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ, ನೀಟ್ ಅಂಡ್ ಟೈಡಿ ಕಂಡೀಷನ್ ಅಲ್ಲಿ ಇದೆ. ಇಷ್ಟು ಎಕ್ಸಲೆಂಟ್ ಕಂಡೀಷನ್ ಅಲ್ಲಿರುವ ಟೈಡಿ ಕಂಡೀಷನ್ ಅಲ್ಲಿರುವ ಫಿಗೋ ಮಾರ್ಕೆಟ್ ನಲ್ಲಿ 320 330 ಹೇಳ್ತಾರೆ. ಡೈರೆಕ್ಟ್ 220 ಕೊಡ್ತೀನಿ. ಡೀಸೆಲ್ 20 ಮೈಲೇಜ್ ಬರುತ್ತೆ ಸರ್. ಓಕೆ ಸರ್. ನೆಕ್ಸ್ಟ್ ಒಂದು ಕ್ರೇಟಾ. ಸರ್ ಹುಂಡೈ ಕ್ರೇಟಾ 2018 ಮಾಡಲ್ದು 18 ಮಾಡಲ್ದು, ಅದನ್ನು ಪೆಟ್ರೋಲ್ ವೇರಿಯಂಟ್ ಎಲ್ಲ 4.0 ಪೋಸ್ಟರಿಂಗ್ AC ಎಲ್ಲ ಬರುತ್ತೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ, ಇಷ್ಟು ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇರುವ ಗಾಡಿ. ಈ ಗಾಡಿ ಮಾರ್ಕೆಟ್ ನಲ್ಲಿ ಹೋಗಿ ವಿಚಾರಿಸ್ಕೊಂಡು ಬಂದ್ಬಿಡಿ ಸರ್. 9 ಲಕ್ಷ ಇಂದ ಕಮ್ಮಿ ಇಲ್ಲ, 725 ಕೊಡ್ತೀವಿ ಸರ್. 725. ಓಕೆ ಸರ್. ಬೀಟ್ ಶೆವರ್ಲೆಟ್ ಬೀಟ್ ಸರ್, ಇದು 2011 ಮಾಡಲ್ದು ಓಕೆ ಎಲ್ಲ 4.0 ಪೋಸ್ಟರಿಂಗ್ AC ಎಲ್ಲ ಇರುವ ಗಾಡಿ. ಬಟ್ ಮಾರ್ಕೆಟ್ ನಲ್ಲಿ 280 ಇಂದ ಕಮ್ಮಿ ಇಲ್ಲ, 180ಗೆ ಕೊಡ್ತೀನಿ ಸರ್. 180. ಓಕೆ ಸರ್. ಹಂಗೆ ಸರ್ ಈಕೋ ಸ್ಪೋರ್ಟ್ಸ್, ಫೋರ್ಡ್ ಈಕೋ ಸ್ಪೋರ್ಟ್ಸ್ ಇದು 2013 ಮಾಡಲ್ದು ಪೆಟ್ರೋಲ್ ವೇರಿಯಂಟ್ ಎಲ್ಲ 4.0 ಪೋಸ್ಟರಿಂಗ್ AC ಎಲ್ಲ ಇರುವ ಗಾಡಿ. ಇಷ್ಟು ಕ್ಲಾಸ್ ಕಂಡೀಷನ್ ಅಲ್ಲಿ ಇರುವ ಗಾಡಿ. ಈ ಗಾಡಿ ಮಾರ್ಕೆಟ್ ಅಲ್ಲಿ ಎಲ್ಲಾದ್ರೂ ಹೋಗಿ ವಿಚಾರಿಸ್ಕೊಂಡು ಬಂದ್ಬಿಡಿ. 5 ಲಕ್ಷ ಇಂದ ಕಮ್ಮಿ ಇಲ್ಲ, ಡೈರೆಕ್ಟ್ 4 ಲಕ್ಷ ಕೊಡ್ತೀವಿ. ಓಕೆ ಸರ್. ಇದು ಮಾಡಿದ್ರ ಅವಾಗಲೇ? ಇಲ್ಲ i20 ಸರ್. ಹೇಳಿ i20 ಸರ್. ಸರ್ i20 ಬ್ಲಾಕ್ ಕಲರ್ದು 2010 ಮಾಡಲ್ದು ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಈ ಗಾಡಿ ಮಾರ್ಕೆಟ್ ನಲ್ಲಿ ಹೋಗಿ ವಿಚಾರಿಸ್ಕೊಂಡು ಬಂದ್ಬಿಡಿ. ಈ ಗಾಡಿ ಡೈರೆಕ್ಟ್ 3.5 ಲಕ್ಷ ಇಂದ ಕಮ್ಮಿ ಇಲ್ಲ, 780ಗೆ ಈ ಗಾಡಿ ಕೊಡೋಣ ಸರ್. ಓಕೆ ಸರ್. ನೆಕ್ಸ್ಟ್ ಹೋಂಡಾ ಬ್ರಿಯೋ ಸರ್. ಹೋಂಡಾ ಬ್ರಿಯೋ ಇದು 2015 ಮಾಡಲ್ದು 57,000 ಕಿಲೋಮೀಟರ್ ಓಡಿದೆ. 4.0 ಪೋಸ್ಟರಿಂಗ್ AC ಎಲ್ಲ ಬರುತ್ತೆ. ಗಾಡಿ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇರುವ ಗಾಡಿ. ಈ ಗಾಡಿ ಡೈರೆಕ್ಟ್ ಆಗಿ ಮಾರ್ಕೆಟ್ ನಲ್ಲಿ ಎಲ್ಲಾದ್ರೂ ಹೋಗಿ ವಿಚಾರಿಸ್ಕೊಂಡು ಬಂದ್ಬಿಡಿ ಸರ್. 4.5 ಕಮ್ಮಿ ಇಲ್ಲ, 3.5 ಬೇಡ, 320ಗೆ ಕೊಡ್ತೀವಿ ಸರ್. ಡೈರೆಕ್ಟ್ ಆಗಿ 320ಗೆ ಕೊಡೋಣ ಸರ್. ಸರ್ ಒಂದು ಪೋಲೋ ಸರ್. ಸರ್ ಪೋಲೋ ಡೀಸೆಲ್ದು ಎಲ್ಲ 4.0 ಪೋಸ್ಟರಿಂಗ್ AC, ಹೇರ್ ಬ್ಯಾಗ್ ಎಲ್ಲ ಬರುತ್ತೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ, ಇಷ್ಟು ಕ್ಲಾಸ್ ಕಂಡೀಷನ್ ಅಲ್ಲಿ ಇರುವ ಪೋಲೋ. ಈ ಪೋಲೋ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ಡೈರೆಕ್ಟ್ ಆಗಿ ವಿಸಿಟ್ ಮಾಡಿ. ಈ ಪೋಲೋ 20+ ಮೈಲೇಜ್ ಬರುವ ಗಾಡಿ. ಈ ಗಾಡಿ ಡೈರೆಕ್ಟ್ ಆಗಿ 4,80,000 ಕೊಡ್ಬಿಡೋಣ ಸರ್. ಸರ್ ನೆಕ್ಸ್ಟ್ ಸರ್ ಆಲ್ಟೋ K10 ಸರ್, ಇದು K ಸೀರೀಸ್ ಇಂಜಿನ್ 2011 ಮಾಡಲ್ದು ಎಲ್ಲ 4.0 ಪೋಸ್ಟರಿಂಗ್ ಎಲ್ಲ ಬರುತ್ತೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇರುವ K10 ಮಾರ್ಕೆಟ್ ನಲ್ಲಿ ಎಲ್ಲಾದ್ರೂ ಹೋಗಿ ವಿಚಾರಿಸ್ಕೊಂಡು ಬಂದ್ಬಿಡಿ ಸರ್.
2.5 2.70 ಕಮ್ಮಿ ಇಲ್ಲ, 1.70 ಕೊಡೋಣ ಸರ್. ಓಕೆ ಸರ್. ಇದು 2014 ಮಾಡಲ್ದು 0 ಡೌನ್ ಪೇಮೆಂಟ್ ನಲ್ಲಿ ಆಗ್ಬಿಡುತ್ತೆ ಗಾಡಿ. ಹಾ. ಈ ಗಾಡಿ ಮಾರ್ಕೆಟ್ ನಲ್ಲಿ 3 ಲಕ್ಷದಿಂದ ಕಮ್ಮಿ ಇಲ್ಲ. ಬಿಟ್ 14 ಮಾಡಲ್ ಎಲ್ಲ ಪೌಂಡ್ ಪೋಸ್ಟಿಂಗ್ ಎಸಿ ಎಲ್ಲ ಇರುವ ಪೆಟ್ರೋಲ್ ವೇರಿಯಂಟ್ ಹಾ. ಬರೀ 2 ಲಕ್ಷ ಕೊಡೋಣ ಸರ್. ಓಕೆ